ಹಲೋ, ನಮಸ್ಕಾರ. ಈ ಒಂದು ವಿಡಿಯೋలో ನಾವು ಥಿಂಗ್ಸ್ ಫಾಲ್ ಅಪಾರ್ಟ್ ಅನ್ನೋ ಒಂದು ನಾವೆಲ್ ನೋಡೋಣ. ಆಮೇಲೆ ಇದನ್ನ ಬರೆದಿದ್ದು ಚಿನುವಾ ಅಚಿಬೆ ಅಂತ ಹೇಳಿ. ಥಿಂಗ್ಸ್ ಫಾಲ್ ಅಪಾರ್ಟ್ ಬೈ ಚಿನುವಾ ಅಚಿಬೆ. ಎಸ್, ಮೊದಲಿಗೆ ಅಬೌಟ್ ದಿ ಆಥರ್. ಮೊದಲಿಗೆ ನಾವೇನು ನೋಡೋಣಪ್ಪ ಅಂತಂದ್ರೆ ಆಥರ್ನ ಒಂದು ಪರಿಚಯ. Chinua Achebe was a renowned Nigerian writer and one of the most influential figures in African literature. ಸೊ ಇವರು ಯಾವ ದೇಶದ ರೈಟರ್ಪ್ಪ ಅಂತಂದ್ರೆ ನೈಜೀರಿಯನ್ ರೈಟರ್. ಆಮೇಲೆ ಆಫ್ರಿಕನ್ ಲಿಟ್ರೇಚರ್ ಒಳಗೆ ಬಹಳಷ್ಟು ತಮ್ಮ ಒಂದು ಕೊಡುಗೆ ಕಾಂಟ್ರಿಬ್ಯೂಷನ್ ಬಹಳಷ್ಟು ಐತಿ. ಪ್ರಭಾವನೂ ಬಹಳಷ್ಟು ಬೀರಿದಾರೆ ಅವರು ಆಫ್ರಿಕನ್ ಲಿಟ್ರೇಚರ್ ಮೇಲೆ. ಸೊ ಈಸ್ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ರೈಟರ್ ಅಂತಂದು ಹೇಳ್ಬೋದು. Next ನೋಡ್ರಿ, his groundbreaking novel Things Fall Apart is considered a classic exploring the impact of colonialism on traditional Igbo society. Achibe's works often address themes of African identity, culture and the effects of colonialism. Yes, so ಇವರ ಒಂದು ಗ್ರೌಂಡ್ ಬ್ರೇಕಿಂಗ್ ಅಂದ್ರೆ ಏನ್ರಿ, ಮೋಸ್ಟ್ ಇಂಪಾರ್ಟೆಂಟ್ ನಾವೆಲ್ ಯಾವುದಪ್ಪ ಅಂತಂದ್ರೆ, ಇಂಪಾರ್ಟೆಂಟ್ ಅನ್ನೋಕ್ಕಿಂತನೂ ಒಂದು ಚೇಂಜ್ ಅನ್ನ ತಂದಿದ್ದು, ಬದಲಾವಣೆ ತಂದಿದ್ದು ಯಾವುದಪ್ಪ ಅಂತಂದ್ರೆ ಥಿಂಗ್ಸ್ ಫಾಲ್ ಅಪಾರ್ಟ್ ಅನ್ನೋ ಒಂದು ನಾವೆಲಿಂದ. ಸೊ ಬಹಳಷ್ಟು ಫೇಮಸ್ನು ಆಗ್ತಾರ ಅವ್ರ. ಇದನ್ನ ಏನಂತಾರೆ ಅಂದ್ರೆ, ಇಟ್ ಈಸ್ ಕನ್ಸಿಡರ್ಡ್ ಆಸ್ ಒನ್ ಆಫ್ ದಿ ಕ್ಲಾಸಿಕ್ ಎದಕ್ಕಪ್ಪ ಅಂತಂದ್ರೆ, ಈ ಒಂದು ಕೊಲೋನಿಯಲಿಸಮ್ ಆಗೋದ್ರಿಂದ ಜನರ ಮೇಲೆ ಏನೆಲ್ಲ ಪ್ರಭಾವಗಳು ಬೀಳ್ತಾವ, ಕೊಲೋನಿಯಲಿಸಮ್ ಆಗಿದ್ರಿಂದ ಏನೆಲ್ಲ ಒಂದು ಚೇಂಜಸ್ ಆಗ್ತದೆ, ಬದಲಾವಣೆಗಳು, ಪರಿವರ್ತನೆಗಳು ಜನರ ಮೇಲೆ, ಆಮೇಲೆ ಅವರ ಒಂದು ಮನಸ್ಥಿತಿ ಮೇಲೆ, ಅಷ್ಟೇ ಅಲ್ಲ ದೇಶದ ಮೇಲೆ ಹೆಂಗೆಲ್ಲ ಒಂದು ಪ್ರಭಾವನ ಬೀರ್ತೈತಿ ಅಂತ ಹೇಳಿ ಈ ಒಂದು ಪರ್ಟಿಕ್ಯುಲರ್ ನಾವೆಲ್ ಯಾವುದದು ಥಿಂಗ್ಸ್ ಫಾಲ್ ಅಪಾರ್ಟ್ ತೋರಿಸಿದೆ ಅಂತ ಹೇಳಿ ಹೇಳ್ತಾರೆ ಇಲ್ಲಿ. ಓಕೆ, ಇಲ್ಲಿ ಸ್ಪೆಷಲಿ ಏನಪ್ಪಾ ಅಂತಂದ್ರೆ ಟ್ರೆಡಿಷನಲ್ ಇಗ್ಬೋ ಸೊಸೈಟಿ ಬಗ್ಗೆ ಮಾತಾಡ್ತಾರೆ. ಯಾವ ಸೊಸೈಟಿ ಅಪ್ಪ ಅಂತಂದ್ರೆ ಇಗ್ಬೋ ಒಂದು ಜನಾಂಗದ ಬಗ್ಗೆ ಅವರು ಈ ಒಂದು ಪರ್ಟಿಕ್ಯುಲರ್ ನಾವೆಲ್ ಒಳಗೆ ಮಾತಾಡ್ತಾರ. ಎಸ್, ಥಿಂಗ್ಸ್ ಫಾಲ್ ಅಪಾರ್ಟ್ ಅಂತ ನೆನ್ಪಿಟ್ಕೋರಿ. ಅದ್ರೊಳಗೆ ಯಾವ ಸೊಸೈಟಿ ಬಗ್ಗೆ ಮಾತಾಡ್ತಾರ ಅವರು? ಇಗ್ಬೋ ಸೊಸೈಟಿ ಅಂತ ಹೇಳಿ 1 ಮಾರ್ಕ್ಸಿಗೆ ಕ್ವಶನ್ನ ಫಿಕ್ಸ್ ಬರ್ತೈತಿ. ಓಕೆ, ಇಗ್ಬೋ ಸೊಸೈಟಿ, ಇಗ್ಬೋ ಟ್ರೆಡಿಷನ್ ಅಂತ ಹೇಳಿ ಕರಿಬೋದು ನಾವು. ಸಂಪ್ರದಾಯ, ಇಗ್ಬೋ ಸಂಪ್ರದಾಯ, ಸೊಸೈಟಿ, ಓಕೆ, ಜನ. ನೆಕ್ಸ್ಟ್, Achibe's works often addressed themes of African identity, culture and the effects of colonialism. ಸೊ ಅವರ ಒಂದು ಮೋಸ್ಟ್ ಪ್ರಾಬಬ್ಲಿ ಯಾವೆಲ್ಲ ಥೀಮ್ಸ್ ಇರ್ತಾವಪ್ಪ ಅಂತಂದ್ರೆ, ಆಫ್ರಿಕಾದ ಒಂದು ಐಡೆಂಟಿಟಿ, ಅವರ ಒಂದು ಅಂದ್ರೆ ಐಡೆಂಟಿಟಿ ಅಂದ್ರೆ ಏನು, ತಮ್ಮನ್ನು ತಾವು ಹುಡುಕಾಟೋದು. ಈಗ ನೋಡ್ರಿ, ಕೊಲೋನಿಯಲಿಸಮ್ ಆಗೋದ್ರಿಂದ ನೀವು ನೋಡಿರ್ತೀರಿ ನೀವು ಬಹಳಷ್ಟು ಸತಿ. ನಾವು ಫ್ರಾನ್ಸ್ ಫೆನನ್ ಆನ್ ನ್ಯಾಷನಲ್ ಕಲ್ಚರ್ ಆಗಿರ್ಬೋದು, ಆಮೇಲೆ ಗಾಯತ್ರಿ ಸ್ಪಿವಾಕ್ ನೋಡ್ರಿ ನೀವು, ಆಮೇಲೆ ನಮ್ಮ ಅವ್ರ ಬಿಲ್ ಅಶ್ಕ್ರಾಫ್ಟನ್ನ ನೋಡಿದ್ರಿ ನೀವು. ಸೊ ಬಹಳಷ್ಟು ಒಂದು ಈ ಕೊಲೋನಿಯಲಿಸಮ್ ಟೆಕ್ಸ್ಟ್ ನೀವು ಓದಿರ್ತೀರಿ. ಐಡೆಂಟಿಟಿ ಏನಾಗಿರ್ತಪ್ಪ ಅಂತಂದ್ರೆ ನಾವು ಕಳ್ಕೊಂಡ್ಬಿಟ್ಟಿರ್ತೀವಿ. ಓಕೆ, ಈ ಲಾರ್ಡ್ ಮೌಂಟ್ ಬ್ಯಾಟನ್ ಎಜುಕೇಶನ್ ಸಿಸ್ಟಮ್ ತಂದು ಅವ್ರು ಹೆಂಗೆ ನಮ್ಮನ್ನ ಎಜುಕೇಶನ್ ಥ್ರೂನ ನಮ್ಮನ್ನ ಹೆಂಗೆ ಬದಲಾವಣೆ ಮಾಡ್ತಾರೋ ಅಂತಂದು ಹೇಳಿ ನೀವು ಹಳಿ ಒಂದು ಚಾಪ್ಟರ್ಸ್ ನೋಡಿದಿರಿ. ಹಂಗನ ಇಲ್ಲಿ ಈ ಒಂದು ಪರ್ಟಿಕ್ಯುಲರ್ ನಾವೆಲ್ ಒಳಗೆ ಬದಲಾವಣೆ, ಪರಿವರ್ತನೆ ಹೆಂಗಾಯ್ತು, ಐಡೆಂಟಿಟಿ ನಾವು ಹೆಂಗೆ ಕಳ್ಕೋತೀವಿ, ಕ್ವಶನಿಂಗ್ ಆಫ್ ದಿ ಐಡೆಂಟಿಟಿ ಅನ್ನೋದನ್ನ ಕಾನ್ಸೆಪ್ಟನ್ನು ಈ ಒಂದು ಪರ್ಟಿಕ್ಯುಲರ್ ನಾವೆಲ್ ಒಳಗೆ ನಾವು ನೋಡ್ತೀವಿ. ಅವರ ಒಂದು ಕಲ್ಚರ್ ಆಗಿರ್ಬೋದು, ಆಮೇಲೆ ಇಫೆಕ್ಟ್ಸ್ ಆಫ್ ಕೊಲೋನಿಯಲಿಸಮ್, ಏನೆಲ್ಲ ಒಂದು ಇಫೆಕ್ಟ್ಗಳು ಅದು ಕೊಲೋನಿಯಲಿಸಮ್ ಇಂದ ಅಂತಂದು ಹೇಳಿ ನಾವು ನೋಡ್ತೀವಿ. ನೆಕ್ಸ್ಟ್ ನೋಡ್ರಿ, in addition to being an author, he was a professor and a critic known for challenging Western perceptions of Africa. His legacy continues to shape African literature and global understanding of African history and culture. ಸೊ ಇವ್ರು ಏನಪ್ಪಾ ಅಂತಂದ್ರೆ, ಇವರು ಆಥರ್ ಆಗೋದು ಅಷ್ಟೇ ಅಲ್ಲದೆ ಏನಪ್ಪಾ ಅಂತಂದ್ರೆ ಇವರು ಪ್ರೊಫೆಸರ್ನು ಕೂಡ ಇದ್ರು. ಆಮೇಲೆ ಒಬ್ಬ ಕ್ರಿಟಿಕ್ ಅಂದ್ರೆ ಏನ್ರಿ, ಈ ಟೀಕೆ ಮಾಡ್ತಾರೆ ನೋಡ್ರಿ, ಒಳ್ಳೇದಾಗಿರ್ಬೋದು ಕೆಟ್ಟದ್ದು ಟೀಕೆ ಮಾಡೋರು ಅಂತಂದು ಹೇಳಿ ಕ್ರಿಟಿಕ್ ಅಂತಂದು ಹೇಳಿ. ಆಮೇಲೆ ನೋನ್ ಫಾರ್ ಚಾಲೆಂಜಿಂಗ್ ದ ವೆಸ್ಟರ್ನ್ ಪರ್ಸೆಪ್ಷನ್ಸ್ ಆಫ್ ಆಫ್ರಿಕಾ. ಹೀಸ್ ಲೆಗಸಿ ಕಂಟಿನ್ಯೂಸ್ ಟು ಶೇಪ್ ಆಫ್ರಿಕನ್ ಲಿಟ್ರೇಚರ್ ಆ್ಯಂಡ್ ಗ್ಲೋಬಲ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಆಫ್ರಿಕನ್ ಹಿಸ್ಟ್ರಿ ಆ್ಯಂಡ್ ಕಲ್ಚರ್. ಸೊ ಅವರ ಒಂದು ಮೇನ್ ಇಂಪಾರ್ಟೆನ್ಸ್ ಎತ್ತರಾಗಿತ್ತಪ್ಪ ಅಂತಂದ್ರೆ ಟು ಶೇಪ್ ದಿ ಆಫ್ರಿಕನ್ ಲಿಟ್ರೇಚರ್, ಆಫ್ರಿಕಾದ ಒಂದು ಸಾಹಿತ್ಯವನ್ನು ಬದಲಾವಣೆ ಆಗಿರ್ಬೋದು, ಅದಕ್ಕೊಂದು ರೂಪ ಕೊಟ್ಟಿದ್ದು ಯಾರಪ್ಪ ಅಂತಂದ್ರೆ ಚಿನುವಾ ಅಚಿಬೆ ಅವರು. ಅಷ್ಟೇ ಅಲ್ಲದೆ ಒಂದು ಗ್ಲೋಬಲ್ ಅಂಡರ್ಸ್ಟ್ಯಾಂಡಿಂಗ್ ಒಳಗೆ ಆಫ್ರಿಕನ್ ಹಿಸ್ಟ್ರಿ ಮತ್ತು ಕಲ್ಚರ್ ಏನಿತ್ತು, ಅದ್ರ ಹಿಸ್ಟ್ರಿ ಹೆಂಗಿತ್ತು, ಅದ್ರ ಕಲ್ಚರ್ ಹೆಂಗಿತ್ತು ಅನ್ನೋದ್ರ ಬಗ್ಗೆ ತಮ್ಮ ಒಂದು ನಾವೆಲ್ಗಳ ಮೂಲಕ ಅವ್ರು ಏನು ಮಾಡ್ತಾರಪ್ಪ ಅಂತಂದ್ರೆ ನಮಗೆ ತೋರಿಸ್ತಾರ. ಈ ಒಂದು ಇಡೀ ಟೆಕ್ಸ್ಟ್ ಒಳಗೆ, ಯಾವುದು ಈ ನಾವೆಲ್ ಒಳಗೆ, ಥಿಂಗ್ಸ್ ಫಾಲ್ ಅಪಾರ್ಟ್ ನಾವೆಲ್ ಒಳಗೆ ನಮಗೆ ಡೀಟೇಲ್ ಆಗಿ ಒಂದು ಇಗ್ಬೋ ಟ್ರೆಡಿಷನ್, ಇಗ್ಬೋ ಸೊಸೈಟಿ ಬಗ್ಗೆ ಹೆಂಗಿತ್ತು, ಏನಿತ್ತು ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನ್ ಈ ಒಂದು ನಾವೆಲ್ ಮೂಲಕ ಅವ್ರು ನಮ್ಗೆ ಕೊಡ್ತಾರ. ಎಸ್, ಇದು ಅಬೌಟ್ ದಿ ಆಥರ್. ಎಕ್ಸಾಮ್ ಒಳಗೆ ಇಷ್ಟು ಪಾಯಿಂಟ್ಸ್ ಬರ್ದ್ರೆ ಸಾಕ್ರಿ, ಈ ಥರ ಇನ್ನೂ ಒಂದು 2-3 ಪಾಯಿಂಟ್ಸ್ ಹಾಕಿದ್ರು ಇಟ್ ಈಸ್ ಓಕೆ. ಎಸ್, ಇಲ್ಲಿವರೆಗೂ ನಾ ಹೇಳಿದ್ದು ನಿಮ್ಗೆ ಅರ್ಥ ಆಗಿತ್ತಪ್ಪ ಅಂತಂದ್ರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಆಮೇಲೆ ಶೇರ್ ಮಾಡೋದನ್ನ ಮರ್ಯಾಕೆ ಹೋಗ್ಬೇಡ್ರಿ. ನೀವು ರಿಕ್ವೆಸ್ಟ್ ಮಾಡಿರೋಂಗೆ ಥಿಂಗ್ಸ್ ಫಾಲ್ ಅಪಾರ್ಟ್ ಮೇಲೆ ವಿಡಿಯೋ ಈಗ ಮಾಡತ್ತಾನೆ. ನೆಕ್ಸ್ಟ್ ನೋಡ್ರಿ,
ಡೆತ್ ಆಫ್ ದ ಸೇಲ್ಸ್ಮ್ಯಾನ್ ಮೇಲೂ ಮಾಡತ್ತಂತ ಹೇಳಿರಿ, ಅದನ್ನೂ ಮಾಡ್ತೇನೆ. ಎಸ್, ನಾವು ಲೆಟ್ ಮೀ ಸ್ಟಾರ್ಟ್ ವಿತ್ ದ ಸಮರಿ. ಮೊದಲಿಗೆ ಇಂಟ್ರೊಡಕ್ಷನ್, ಸಮರಿನ ಸರಿಯಾಗಿ ಕೇಳ್ಕೋರಿ. ನಿಮಗೆ ಒಂದು ಸ್ಟೋರಿ ರೂಪಕ್ಕೆ ನಾವೆಲ್ನ ಕಂಪ್ಲೀಟ್ ಒಂದು ಶಾರ್ಟ್ ಸ್ಟೋರಿ ರೂಪದೊಳಗೆ ಹೇಳ್ತಾನೆ ಅದನ್ನು. ಐ ಹ್ಯಾವ್ ಟ್ರೈಡ್ ಮೈ ಲೆವೆಲ್ ಬೆಸ್ಟ್. ನೆಕ್ಸ್ಟ್ ನೋಡ್ರಿ, Things Fall Apart by Chinua Achebe is a landmark novel in African literature that examines the impact of European colonialism on African societies, particularly the Igbo community in Nigeria. So, ಥಿಂಗ್ಸ್ ಫಾಲ್ ಅಪಾರ್ಟ್ ಏನಪ್ಪಾ ಅಂತಂದ್ರೆ ಆಫ್ರಿಕನ್ ಲಿಟ್ರೇಚರ್ ಒಳಗೆ ಒಂದು ಗುರುತನ, ಒಂದು ಚಿಹ್ನೆನ, ತನ್ನದೇ ಅಂತ ಒಂದು ಛಾಪನ ಮೂಡಿಸಿದದು. ಆಮೇಲೆ ಏನಪ್ಪಾ ಅಂತಂದ್ರೆ ಯುರೋಪಿಯನ್ ಕೊಲೊನಿಯಲಿಸಮ್ ಬಗ್ಗೆ ಅದು ಮಾತಾಡ್ತದೆ ಅಂತಂದು ಹೇಳ್ತಾರೆ. ಅಂದ್ರೆ ಈ ಕೊಲೊನೀಸ್ ಬಗ್ಗೆ ನೋಡ್ರಿ, ಯುರೋಪ್ದವ್ರು ನಮ್ಮ ಕಡೆ ಬಂದು ನಮ್ಮನ್ನೆಲ್ಲ ಹಿಂಗೇನಪ್ಪ ಅಂತಂದ್ರೆ ತಮ್ಮ ಒಂದು ವರ್ಷದೊಳಗೆ ಇಟ್ಕೊಂಡಿರ್ತಾರ. ಓಕೆ, ಅವರ ಒಂದು ಕಾಯ್ದೆಗಳನ್ನು ನೋಡ್ಕೊಂಡು ಬಂದಿರ್ತೀವಿ. ಇಂಪೆರಿಯಲಿಸಮ್ ಅಂತ ಹೇಳ್ತಾರೆ ನೋಡ್ರಿ ನಾವು, ವಸಾಹತುಶಾಹಿ, ಆಮೇಲೆ ಆಡಳಿತಶಾಹಿ ಏನಂತ ನಾವು ಕರಿತೀವಲ್ಲ ಕನ್ನಡದೊಳಗೆ, ಅದನ್ನೆಲ್ಲ ಅವರು ಈ ಯುರೋಪಿಯನ್ಸ್ ಮಾಡಿರ್ತಾರ. ಸೊ ಅದರ ಒಂದು ಪ್ರಭಾವ ಆಫ್ರಿಕನ್ ಸೊಸೈಟೀಸ್ ಮೇಲೆ ಹೆಂಗೆ ಬಿತ್ತು ಅನ್ನೋದ್ರ ಬಗ್ಗೆ ಈ ಒಂದು ಪರ್ಟಿಕ್ಯುಲರ್ ನಾವೆಲ್ ಒಳಗೆ ಹೇಳ್ತಾರೆ. ಸ್ಪೆಷಲಿ ಯಾವ ಒಂದು ಸೊಸೈಟಿ ಮೇಲೆ ಇಂಪ್ಯಾಕ್ಟ್ ಆತಂತ ಹೇಳಿ ಹೇಳ್ತಾರಪ್ಪ ಅಂತಂದ್ರೆ, ಇಗ್ಬೋ ಕಮ್ಯುನಿಟಿ ಇನ್ ನೈಜೀರಿಯಾ ಒಳಗೆ ಬರುವಂಥ ಒಂದು ಇಗ್ಬೋ ಸೊಸೈಟಿ ಮೇಲೆ ಹೆಂಗೆ ಒಂದು ಕೊಲೊನಿಯಲಿಸಮ್ ಪ್ರಭಾವ ಬೀರಿತು ಅನ್ನೋದ್ರ ಬಗ್ಗೆ ಈ ಒಂದು ಪರ್ಟಿಕ್ಯುಲರ್ ನಾವೆಲ್ಲ ಹೇಳ್ತತಿ. ಎಸ್, ನೆಕ್ಸ್ಟ್ ಪಾಯಿಂಟ್ ನೋಡ್ರಿ. The novel is set in the late 19th century and follows the life of Okonkwo, a strong-willed and ambitious man from the village of Umofia, who is determined to rise above the perceived failures of his father and asserts his authority within the tribe. Yes, ಈ ಒಂದು ಪರ್ಟಿಕ್ಯುಲರ್ ನಾವೆಲ್ ಯಾವಾಗ ಸೆಟ್ ಆಗೈತಪ್ಪ ಅಂತಂದ್ರೆ 19ನೇ ಶತಮಾನ. ಸೆಟ್ಟಿಂಗ್ ಅಂದ್ರೆ ಏನ್ರಿ, ಯಾವ ಒಂದು ಎರಾ ಒಳಗಿತ್ತು, ಯಾವ ಒಂದು ಜಾಗದೊಳಗೆ 19ನೇ ಶತಮಾನದೊಳಗೆ. ಆಮೇಲೆ ಇದ್ರ ಮೇನ್ ಕ್ಯಾರೆಕ್ಟರ್, ಲೀಡರ್, ಪ್ರೊಟೋಗಾನಿಸ್ಟ್ ಅಂತಂದು ಹೇಳಿದ್ರೆ ಯಾರಪ್ಪ ಅಂತಂದ್ರೆ ಒಕಾಂಕೋ ಅಂತಂದು ಹೇಳಿ. ಸ್ಟ್ರಾಂಗ್ ವಿಲ್ಡ್ ಆ್ಯಂಡ್ ಅಂಬಿಷಿಯಸ್ ಮ್ಯಾನ್ ಫ್ರಮ್ ದ ವಿಲೇಜ್ ಆಫ್ ಉಮೋಫಿಯಾ. ಸೊ ಒಕಾಂಕೋನ ಊರು ಯಾವ್ದಪ್ಪ ಅಂತಂದ್ರೆ ಉಮೋಫಿಯಾ ಅಂತಂದು ಹೇಳಿ. ಹೂ ಈಸ್ ಡಿಟರ್ಮೈನ್ಡ್ ಟು ರೈಸ್ ಅಬವ್ ದ perceived failures of his father and asserts his authority within the tribe. ಎಸ್, ನೀವು ನಾವೆಲ್ ಒರಿಜಿನಲ್ ಓದಿದ್ರಪ್ಪ ಅಂದ್ರೆ ನಿಮ್ಗೆ ಗೊತ್ತಾಗ್ತೈತಿ. ಮೊದಲನೇ ಮತ್ತು 2ನೇ ಪೇಜ್ ಮೇಲೆನ ಅವಂಗ ನಿಮ್ಗೆ ಗೊತ್ತಿರ್ಬೋದು. ಫಸ್ಟ್ ಚಾಪ್ಟರ್ ಒಳಗನ ಅಂದ್ರೆ ಎಸ್, ಟೋಟಲ್ ಒಂದು ನಾವೆಲ್ ಒಳಗೆ ಭಾಳಷ್ಟು ಚಾಪ್ಟರ್ಸ್ ಅದಾವ. ಅದ್ರ ಫಸ್ಟ್ ಚಾಪ್ಟರ್ ಒಳಗನ ಏನಪ್ಪ ಅಂತಂದ್ರೆ ಇಲ್ಲಿ ನಾವು ಏನು ನೋಡ್ತೀವಿ ಅಂದ್ರೆ, ಉಕಾಂಕೋ ಇದ್ದಾವ ಭಾಳಷ್ಟು ಸ್ಟ್ರಾಂಗ್ ಮ್ಯಾನ್ ಆಗಿ ಬೆಳಿಬೇಕು ಅನ್ಕೊಂಡಿರ್ತಾನ. ಯಾಕೆ ಅದೊಂದು ಆಂಬಿಷನ್ ಇರ್ತೈತೆ ಅಂದ್ರೆ ಅವ್ರ ತಂದೆ ಭಾಳ ಫೇಲ್ಯೂರ್ ಇರ್ತಾನೆ. ಅಂದ್ರೆ ಫೇಲ್ಯೂರ್ ಅಂದ್ರೆ ಏನ್ರಿ, ಒಂದು ಈ ಸಮಾಜದೊಳಗೆ ಒಂದು ಸ್ಥಾನಕ್ಕೆ ಬರಬೇಕು, ಒಂದು ಗೌರವನ ತಗೋಬೇಕು, ಮಾಡಬೇಕು ಅಂತ ಹೇಳಿ. ಇದು ನೋಡ್ರಿ, ಟ್ರೈಬಲ್ ಜನಾಂಗ, ಬುಡಕಟ್ಟು ಜನಾಂಗದವ್ರು ಇರ್ತಾರೆ ಅವ್ರೊಳಗೆ ಒಂದು ಪಾಲಿಸೀಸ್ ಇರ್ತಾವ. ಲೈಕ್ ಯಾರು ಶ್ರೇಷ್ಠ, ಆಯಾ ಒಂದು ಬುಡಕಟ್ಟು ಜನಾಂಗದ ಹೈಯೆಸ್ಟ್ ಲೆವೆಲ್ ರೀಚ್ ಆಗಬೇಕು, ಮಾಡ್ಬೇಕಂತ ಹೇಳಿ ಎಲ್ಲರಿಗೂ ಇರ್ತೈತಿ. ಆದ್ರೆ ಈ ಒಕಾಂಕೋನ ತಂದೆ ಹೆಂಗಪ್ಪ ಅಂತಂದ್ರೆ ಅವ ಭಾಳಷ್ಟು ಈ ಕುಡಿತಿರ್ತಾನವ, ಕುಡಿಯೋದು, ಆಮೇಲೆ ಈ ಮ್ಯೂಸಿಕ್ ಈ ಥರ ಇಂಟ್ರೆಸ್ಟ್ ಇರ್ತೈತಿ. ಸೊ ಭಾಳಷ್ಟು ಜನ ಒಕಾಂಕೋನ ಫ್ರೆಂಡ್ಸ್ ಅವಂಗೆ ಏನಪ್ಪ ಅಂತಂದ್ರೆ, ಫ್ರೆಂಡ್ಸ್ ಆಗಿರ್ಬೋದು, ಈವನ್ ಒಕಾಂಕೋನ ತಂದೆ ಫ್ರೆಂಡ್ಸ್ನು ಕೂಡ ಅವ್ಗೆ ಏನಂತಿರ್ತಾರಪ್ಪ ಅಂದ್ರೆ, ಹಿ ಈಸ್ ನಾಟ್ ಅ ಮ್ಯಾನ್ ಅಂತಂದು ಹೇಳಿ ಕರಿತದೆ. ಯಾಕಪ್ಪ ಅಂತಂದ್ರೆ ಅವ್ನ ಕಡೆ ಒಂದೂ ಟೈಟಲ್ಗಳು ಇರಂಗಿಲ್ಲ. ಈ ಬುಡಕಟ್ಟು ಜನಾಂಗದಾಗ ಏನರೇ ಸೋಲ್ಸುರು ಮಾಡ್ರಂದ್ರೆ ಅವ್ನು ಟೈಟಲ್ಸ್ ಕೊಡ್ತಿರ್ತಾರಲ್ಲ, ಹಂಗೆ ಒಕಾಂಕೋನ ತಂದೆನ ಕಡೆ ಯಾವ ರೀತಿ ಅಂತಂದ್ರೆ ಒಂದು ಟೈಟಲ್ಸ್ಗಳು ಇರಂಗಿಲ್ಲ. ಎಸ್, ನೆಕ್ಸ್ಟ್ ನೋಡ್ರಿ, ಇದು ಇಂಟ್ರೊಡಕ್ಷನ್ ಆಯ್ತಾ. ಸೊ ಅದಕ್ಕೆ ಅವ ಏನು ಮಾಡ್ಬೇಕಂತಾನೆ, ಸೆಲ್ಫ್ ಮೇಡ್ ಮ್ಯಾನ್ ಆಗಿರ್ತಾನೆ, ಒಬ್ಬ ಸ್ಟ್ರಾಂಗ್ ಪರ್ಸನ್ ಆಗಿ ಬೆಳೆದಿರ್ತಾನೆ. ಓಕೆ, ಇನ್ನು ಪಾರ್ಟ್ 1 ನಾ ಇಡೀ ಚಾಪ್ಟರ್ಸ್ಗಳನ್ನ ಹೇಳ್ಕೊತ ಕುಂಡಾಕಂಗಿಲ್ಲ ನಿಮ್ಗೆ. ಶಾರ್ಟ್ ಸ್ಟೋರಿ ಒಳಗೆ ನೀವು ಎಕ್ಸಾಮ್ ಒಳಗೆ ಹೆಂಗೆ ಬರೀಬೇಕು ಅಂತಂದು ಹೇಳಿ ನಾನು ನಿಮ್ಗೆ ಹೇಳ್ಕೊಡೋದೀನಿ. ಇಲ್ಲಿ ನೀವು ಎಕ್ಸಾಮ್ ಒಳಗೆ ಪಾರ್ಟ್ 1 ಅಂತ ಹೇಳಿ ಬರೋಕೆ ಹೋಗ್ಬೇಡ್ರಿ. ಯು ಕ್ಯಾನ್ ಡೈರೆಕ್ಟ್ಲಿ ಮೆನ್ಷನ್ ಒಕಾಂಕೋಸ್ ರೈಸ್ ಆ್ಯಂಡ್ ಪರ್ಸನಲ್ ಕಾನ್ಫ್ಲಿಕ್ಟ್ ಅಂತ ಹೇಳಿ ಡೈರೆಕ್ಟ್ ಬರೆದು ಬಿಡ್ರಿ. ಶಾರ್ಟ್ ಆಗಿ ಜಸ್ಟ್ ನಿಮಗೆ ಇಲ್ಲಿ ಕೊಟ್ಟೇನೆ ನಾನು. ಮೊದಲಿಗೆ ಇಂಟ್ರೊಡಕ್ಷನ್ ಬರ್ರಿ, ಆಥರ್ನ ಇಂಟ್ರೊಡಕ್ಷನ್, ಆಮೇಲೆ ಇಂಟ್ರೊಡಕ್ಷನ್, ಈ ನಾವೆಲ್ ಇಂಟ್ರೊಡಕ್ಷನ್ ನಿಮಗೆ ಇದೇ ಜಸ್ಟ್ ಕೊಟ್ಟಿದ್ನಿ. ಈಗ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಪಾರ್ಟ್ 1 ಒಳಗೆ ನಿಮಗೆ ಹಂಗೆ 3 ಸೆಕ್ಷನ್, 4 ಸೆಕ್ಷನ್ ಮಾಡಿದೆ ನಾನು, ಈಸಿ ಆಗಲಿ ಅಂತ ಹೇಳಿ ಅಂಡರ್ಸ್ಟ್ಯಾಂಡಿಂಗ್. ಸೊ ರಿಮೆಂಬರ್ ಮೈ ಡಿಯರ್ ಸ್ಟೂಡೆಂಟ್ಸ್, ದ ಫಸ್ಟ್ ಪಾರ್ಟ್ ಈಸ್ ಒಕಾಂಕೋಸ್ ರೈಸ್ ಆ್ಯಂಡ್ ಪರ್ಸನಲ್ ಕಾನ್ಫ್ಲಿಕ್ಟ್. ಓಕೆ, ಅವನ ಒಂದು ರೈಸ್, ಏಳಿಗೆ, ಮತ್ತು ಅವನ ಒಂದು ಪರ್ಸನಲ್ ಕಾನ್ಫ್ಲಿಕ್ಟ್ಗಳು ಏನೇನು ಆದು ಅಂತಂದು ಹೇಳಿ ಫಸ್ಟ್ ಪಾಯಿಂಟ್ನ ಮಾಡ್ಕೊಂಡೇನೆ. ನೋಡ್ರಿ, ಮೊದಲಿಗೆ the novel begins by introducing Okonkwo as a man of great influence in his village. Largely because of his personal achievements in wrestling and farming, his father Okonkwo was considered a failure, lazy, poor, and irresponsible, and Okonkwo is driven by a fear of being associated with these qualities. He becomes a hardworking, prosperous farmer, rising to prominence in Umofia. Yes.
ಸೊ ಮೊದಲನೇ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಅವ್ನ ಕನ್ಫ್ಲಿಕ್ಟ್, ಇವ ಏನಪ್ಪಾ ಅಂತಂದ್ರೆ ಬಹಳ ಸ್ಟ್ರಾಂಗ್ ಇರ್ತಾನ, ರಸ್ಲಿಂಗ್ ಆಗಿರ್ಬೋದು, ಆಮೇಲೆ ಫಾರ್ಮಿಂಗ್ ಆಗಿರ್ಬೋದು. ಇವಂಗ ಒಬ್ಬ ಬ್ಲ್ಯಾಕ್ ಕ್ಯಾಟ್ ಅನ್ನೋ ಒಬ್ಬ ವ್ಯಕ್ತಿ ಇರ್ತಾನೆ. ನೀವು ಒರಿಜಿನಲ್ ಟೆಕ್ಸ್ಟ್ ನೋಡಿರ್ಬೋದು ನೀವು. ಬ್ಲ್ಯಾಕ್ ಕ್ಯಾಟ್ ಅನ್ನೋ ವ್ಯಕ್ತಿ ನೀವು ಸೋಲಿಸಿ ಒಂದು ಟೈಟಲ್ ತಗೋತಿರ್ತಾನ. ಅವ್ನ ಬಾಜುದ ಒಂದು ಹಳ್ಳಿ ಒಳಗ ಇರ್ತಾನೆ ರೀ. ಓಕೆ, ಅವನು ಸೋಲಿಸಿ ಒಂದು ಟೈಟಲ್ ತಗೊಂಡಿರ್ತಾನ. ಹಂಗ ಇವ್ ರೆಸ್ಲಿಂಗ್ ಒಳಗೂ ಸ್ಟ್ರಾಂಗ್ ಇರ್ತಾನ, ಆಮೇಲೆ ಫಾರ್ಮಿಂಗ್ ಒಳಗೂ ಕೂಡ ಬಹಳಷ್ಟು ಸ್ಟ್ರಾಂಗ್ ಇರ್ತಾನ. ಓಕೆ, ಹೀಸ್ ಫಾದರ್ ಉನೋಕಾ, ಇವನ ತಂದೆ ಹೆಸರೇನಪ್ಪ ರೀ ಉನೋಕಾ ಅಂತ ಹೇಳಿ, ವಾಸ್ ಕನ್ಸಿಡರ್ಡ್ ಅ ಫೇಲ್ಯೂರ್. ನೆನ್ಪಿಟ್ಕೋರಿ, ಈ ಎರಡು ಕ್ಯಾರೆಕ್ಟರ್ ಬಂದು ಒಂದು ಒಕಾಂಕೋ ಅಂತ ತಂದೆ ಹೆಸರೇನ್ರಿ ಉನೋಕಾ ಅಥವಾ ಓಂಕಾ ಅಂತ ಹೇಳಿ ಅನ್ಬೋದು ನಾವು. ಯಾಕಂದ್ರೆ ಬಹಳಷ್ಟು ಆಫ್ರಿಕನ್ ಲ್ಯಾಂಗ್ವೇಜಸ್, ಟ್ರೈಬಲ್ ಲ್ಯಾಂಗ್ವೇಜ್ ಹೆಂಗಿದಪ್ಪ ಅಂತಂದ್ರೆ ಯಾರು ನೀಸಲ್ ಸೌಂಡ್ಸ್, ಲಿಟ್ರೇಚರ್ ಸ್ಟೂಡೆಂಟ್ಸ್ ನಿಮ್ಗೆ ಗೊತ್ತಿರೋದು ಮೂಗಿನಿಂದ ಕರಿತಿರ್ತಾರ. ನಾವು ಇಲ್ಲಿ ಉನೋಕಾ ಅಂತ ಹೇಳಿ ನಾವು ಸ್ಪೆಲ್ ಮಾಡ್ರ, ಅವ್ರು ಓಂಕಾ ಅಂತ ಹೇಳಿ ಅವ್ರು ಅಂತಿರ್ತಾರ. ಒಕಾಂಕೋನು ಹಂಗಾರಿ, ಇಲ್ಲಿ ನೋಡ್ರಿ ನಾವು ಒಕಾಂಕೋ ಓವ್ ಅಂತ ಹೇಳಿ ಸ್ಪೆಲ್ ಮಾಡ್ತಿರ್ತೇವೆ ನಾವು. Now come back to this. Was considered a failure, lazy, poor and irresponsible. So ಉನೋಕಾಗ ಏನಂತಿರ್ತಾರಪ್ಪ ಅಂತಂದ್ರೆ ಅವ ಫೇಲ್ಯೂರ್ ಇದಾನ, ಪೂವರ್ ಅದಾನ, ಬಡವ ಅದಾನ, ಆಮೇಲೆ ಇರ್ರೆಸ್ಪಾನ್ಸಿಬಲ್ ಅದಾನ, ಅವಂಗೇನು ರೆಸ್ಪಾನ್ಸಿಬಿಲಿಟೀಸ್ ಇಲ್ಲ ಅಂತ ಹೇಳಿ ಉನೋಕಾಗ ಜನ ಕರಿತಿರ್ತಾರ. ಅದ್ರ ಸಂಬಂಧ ಒಕಾಂಕೋ ಏನ್ ಮಾಡ್ತಾನಪ್ಪ ಅಂತಂದ್ರೆ ಆ ಒಂದು ಹೆದರಿಕೆಯಿಂದನ ಸ್ಟ್ರಾಂಗ್ ಆಗಿ ಟ್ರೈ ಮಾಡ್ತಾನ್ರಿ. ಆ ಒಂದು ಕ್ವಾಲಿಟೀಸ್ ನಮ್ಮ ತಂದೆ ಗುಣಗಳು ನನಗೆ ಬರಬಾರ್ದು, ನಾ ಬೇರೆದವ್ರ ಹೆಂಗೆ ಒಂದು ಪೊಸಿಷನ್ ಅದರ ಒಂದು ಒಳ್ಳೆ ಸ್ಥಾನದೊಳಗಿದಾರ ಆ ರೀತಿ ನಾ ಬೆಳಿಬೇಕಂತ ಹೇಳಿ ಅವ ಏನ್ ಮಾಡ್ತಾನಪ್ಪ ಅಂತಂದ್ರೆ ಹಾರ್ಡ್ ವರ್ಕ್ ಮಾಡ್ತಾನ. ಓಕೆ, ಆಮೇಲೆ ಒಂದು ಒಳ್ಳೆ ಉನ್ನತ ಹುದ್ದೆ ಅಥವಾ ಸ್ಥಾನದ ಒಂದು ಊರಾಗ ಒಂದು ಸ್ಥಾನದೊಳಗೆ ಬರ್ತಾನವ. ನೆಕ್ಸ್ಟ್ ನೋಡ್ರಿ, ಒಕಾಂಕೋಸ್ ಇಂಟೆನ್ಸ್ ಫಿಯರ್ ಆಫ್ ವೀಕ್ನೆಸ್ ಅಂಡ್ ಫೇಲ್ಯೂರ್ ಲೀಡ್ಸ್ ಹಿಮ್ ಟು ಓವರ್ ಕಂಪನ್ಸೇಟ್ in his pursuit of power, often displaying extreme aggression. He treats his family with strict control, including his wives and children. One of his sons, Noe, suffers from his father's harsh treatment and grows distant. Yes, ಒಕಾಂಕೋಗೆ ಏನಪ್ಪಾ ಅಂತಂದ್ರೆ ಬಹಳಷ್ಟು ಒಂದು ಹೆದರಿಕೆ ಅಂದ್ರೆ ಫೇಲ್ಯೂರ್ ಆಗುತ್ತೆ. ತನ್ನ ತಂದೆ ಹೆಂಗೆ ಫೇಲ್ಯೂರ್ ಅದನ್ನಲ್ಲ ಆ ರೀತಿ ನಾನು ಫೇಲ್ಯೂರ್ ಆಗಬಾರ್ದು ಅನ್ನೋ ಒಂದು ಹೆದರಿಕೆ ಇರ್ತೈತೆ. ಅದ್ರ ಸಂಬಂಧ ಏನು ಮಾಡ್ತಿರ್ತಾನ, ಬಹಳಷ್ಟು ಸ್ಟ್ರಿಕ್ಟ್ ಇರ್ತಾನ. ಆಮೇಲೆ ತನ್ನ ಒಂದು ಪವರ್ನ ತೋರ್ಸಕ್ಕೆ ಇಷ್ಟಪಡ್ತಿರ್ತಾನೆ ರೀ. ಅವ ಯಾವತ್ತೂ ಅವ ವೀಕ್ ಪರ್ಸನ್ ಅಂತ ಹೇಳಿ ತೋರಿಸಿರಂಗಿಲ್ಲ. ಅದ ಒಂದು ಏನಪ್ಪಾ ಅಂದ್ರೆ ಅವ್ನ ಮುಖದ ಮೇಲೆ ಯಾವತ್ತು ಅಗ್ರೆಷನ್ ಇರ್ತೈತಿ. ಸೇಮ್ ಟ್ರೀಟ್ಮೆಂಟ್ ಅವ್ನ ಫ್ಯಾಮಿಲಿ ಜೊತೆ ಇರ್ತೈತಿ ರೀ. ಓಕೆ, ಅವ ಬಹಳ ಸ್ಟ್ರಿಕ್ಟ್ ಇರ್ತಾನ, ಕಂಟ್ರೋಲ್ ಇಟ್ಕೊಂಡಿರ್ತಾನ, ಇನ್ಕ್ಲೂಡಿಂಗ್ ಯೂಸ್ ವೈಫ್ಸ್. ಅವ್ನಿಗೆ ಎಷ್ಟ ಮೇ ಬಿ ಮುಂದಿರ್ಬೋದು ಈ ಥರ ಕೊಟ್ಟಿನ ನಾನು ಒಂದು 4 ಜನ ಹೆಂಡ್ತಿರ ಅನ್ಸತ್ರಿ ಅವಂಗ. ಮೊದಲೇದಕ್ಕೆ 3 ಜನ, ಟೋಟಲ್ ಒಂದು 4 ಜನ ಹೆಂಡ್ತಿರ ಅನ್ಸತ್ರಿ. ಆ 4 ಜನ ಹೆಂಡತಿ ಒಳಗ ಮೊದಲನೇ ಹೆಂಡತಿ ಮಗನ ಹೆಸರು ನೋವೆ ಅಂತ ಹೇಳಿ, ಒನ್ ಆಫ್ ಈ ಸನ್ ನೋವೆ. ಅವ ಏನಪ್ಪಾ ಅಂತಂದ್ರ ಬಹಳಷ್ಟು ದೂರ ಬೀಳ್ತಾನ ಅವ್ನ ತಂದೆಯಿಂದ ದೂರ ಇರ್ತಾನೆ. ಅದಕ್ಕಪ್ಪ ಅಂತಂದ್ರೆ ತಂದೆ ಬಹಳಷ್ಟು ಸ್ಟ್ರಿಕ್ಟ್ ಇರ್ತಾನ. ಅದ್ರ ಸಂಬಂಧ ಈ ನೋವೆ ಏನಪ್ಪಾ ಅಂತಂದ್ರೆ ಆದಷ್ಟು ಇವನ ಒಂದು ಗುಣಗಳಿಂದ ಬಹಳಷ್ಟು ದೂರ ಇರ್ತಾನ. ಓಕೆ, ಇದಿಷ್ಟು ಒಂದು ಒಕಾಂಕೋಸ್ ರೈಸ್ ಮತ್ತು ಪರ್ಸನಲ್ ಕಾನ್ಫಿಡೆಂಟ್. ಇನ್ನೊಂದು ನೆಕ್ಸ್ಟ್ ಪೇಜ್ ಒಳಗೆ ಐತ್ರಿ. ಐ ಹೋಪ್ ಯು ಆರ್ ಗೆಟಿಂಗ್ ಇಟ್. ಭಾಳ ಸ್ಪೀಡ್ ಆಗಂಗಿಲ್ಲ ಅನ್ಕೊಂತೀನಿ. ಭಾಳ ಜನ ಕಂಪ್ಲೇಂಟ್ ಮಾಡ್ರಿ ಸರ್, ಭಾಳ ಸ್ಪೀಡ್ ಹೇಳ್ತೀನಿ. ಭಾಳ ಜನ ಅಂದ್ರೆ ಒಂದು 5 ಜನ ಮಾಡ್ರಿ ಇಲ್ಲಿವರೆಗೆ. ಭಾಳ ಸ್ಪೀಡ್ ಮಾಡ್ತಿರ್ತೀನಿ ಅಂತ ಹೇಳಿ ಕ್ಲಾಸಸ್. ಡೋಂಟ್ ವರಿ, ಐ ವಿಲ್ ಗೋ ಸ್ಲೋ ಮಾಡಿದ್ರೆ ಒಂದು ಪ್ರಾಬ್ಲಮ್ ರೀ, ವಿಡಿಯೋ ಜಾಸ್ತಿ ಆಗ್ತದೆ. ನಿಮಗೆ ಅಷ್ಟೇ ಒಂದು 10 ನಿಮಿಷಕ್ಕೆ ಬ್ಯಾಸರ್ ಬಂದುಬಿಟ್ಟಿರ್ತೈತೆ. ನೀವು ಸ್ಕಿಪ್ ಮಾಡ್ಕೋತ ಹೋಗಿಬಿಡ್ತಿರ್ತೀರಿ. ಸ್ಕಿಪ್ ಮಾಡೋಕೋಬೇಡ್ರಿ, ಕಂಟಿನ್ಯೂಸ್ ಆಗಿ ವಿಡಿಯೋ ನೋಡ್ರಿ. ಇಟ್ ವಿಲ್ ಬಿ ಈಸಿ ಫಾರ್ ಯು ಟು ಅಂಡರ್ಸ್ಟ್ಯಾಂಡ್. ಬಿಫೋರ್ ದ್ಯಾಟ್, ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದಿ ಚಾನಲ್. ನೆಕ್ಸ್ಟ್ ನೋಡ್ರಿ. Okonkwo's life takes a critical turn when the village of Umofia is asked to provide a virgin and a young boy, Ikemefuna, to atone for the murder of a woman from a neighboring village. ಒಕಾಂಕೋನ ಲೈಫ್ ಒಳಗೆ ಒಂದು ತೀವ್ರವಾದಂಥ ಟರ್ನ್ ಯಾವಾಗ ಆಗ್ತಿತ್ತಪ್ಪ ಅಂತಂದ್ರೆ, ಒಂದು ಲೈಫ್ ಟರ್ನಿಂಗ್ ಇವೆಂಟ್ ಅಂತ ಹೇಳಿ ಕರಿತೀವಲ್ಲ ನಾವು, ಅದು ಯಾವಾಗ ಆಗ್ತಿತ್ತಪ್ಪ ಅಂದ್ರೆ, ನೀವು ಒಂದು ಊರಿನ ಮುಖ್ಯಸ್ಥರ ಟೈಪ್ ಇರ್ತಾನೆ ರೀ, ಇವ ಸ್ಟ್ರಾಂಗ್ ಪರ್ಸನ್. ಇವ ಒಂದು ಸನ್ನಿವೇಶ ಬರ್ತೈತಿ. ಏನು ಸನ್ನಿವೇಶ ಅಂದ್ರೆ, ಉಮೋಫಿಯಾ ಅವಂಗೆ ಏನು ಮಾಡ್ತಾರಪ್ಪ ಅಂತಂದ್ರೆ ಅವನ ಬೇರೆ ಊರಿಗೆ ಒಂದು ಕಳಿಸ್ತಾರೆ. ಎದಕ್ಕಪ್ಪ ಅಂತಂದ್ರೆ, ಬೇರೆ ಊರೊಳಗೆ ಯಾರೋ ಒಬ್ಬ ಒಂದು ಹೆಂಗಸನ ಕೊಲೆ ಆಗಿರ್ತೈತೆ. ಅದು ಯಾವ ಹೆಂಗಸಪ್ಪ ಅಂತಂದ್ರೆ, ಇವರ ಒಕಾಂಕೋನ್ ಉಮೋಫಿಯಾ ಊರಾಗಿನ ಒಂದು ಗಂಡಸನ ಹೆಂಡತಿನಲ್ಲಿ ಬೇರೆ ಊರಾಗ ಕೊಂದಿರ್ತಾರಕ್ಕೆ ಮರ್ಡರ್ ಆಗಿರ್ತೈತಿ. ಅದ್ರ ಸಂಬಂಧ ಇವ ಏನು ಮಾಡ್ತಾನಪ್ಪ, ಇವನ್ನ ಕಳಿಸ್ಕೊಡ್ತಾರಲ್ಲಿ, ನೀ ಆ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಂಡು ಬಾ ಅಂತಂದು ಹೇಳಿ ಕಳಿಸಿರ್ತಾರ. ಅವಾಗ ಇವ ಅಲ್ಲಿ ಹೋದಾಗ 2 ಮಂದಿನ ತೊಗೊಂಬರ್ತಾನವ. 2 ಮಂದಿನ ಅದಕ್ಕೆ ಸಂಬಂಧ ಒಂದು ಹುಡುಗಿನ ತೊಗೊಂಬರ್ತಾನ್ರಿ. ಹುಡುಗಿನ ಯಾರು ಹೆಂಡತಿ ಸತ್ತಾರಲ್ಲ ಅವ್ರ ಸಂಬಂಧ ಒಂದು ಹುಡುಗಿನ ತೊಗೊಂಬರ್ತಾನ. ಆಮೇಲೆ ಇನ್ನೊಂದು ಒಬ್ಬ ಯಂಗ್ ಬಾಯ್ನ ತೊಗೊಂಬರ್ತಾರ. ಸೊ ಯಂಗ್ ಬಾಯ್ನ ಹೆಸರು ಏನಪ್ಪ ಅಂತಂದ್ರೆ ಇಕ್ಮೆಫುನಾ ಅಂತಂದು ಹೇಳಿ. ಓಕೆ, ನೆನಪಿಟ್ಕೋರಿ. ಆ ಒಂದು ಜಗಳ ಬಗೆಹರಿಸೋಳಗೆ ಉಮೋಫಿಯಾ ಮತ್ತು ಇನ್ನೊಂದು ಊರು ಐತಲ್ರಿ, ಆ ಊರು ನಡಕ ಜಗಳ ಆಗಬಾರ್ದು ಅಂತಂದು ಹೇಳಿ ಟ್ರೀಟ್ಮೆಂಟ್ ಒಂದು ಇದಕ್ಕೆ ಒಂದು ಹಂತಕ್ಕೆ ಇದನ್ನು ಬರ್ತಾರೆ ಅವರು, ಟ್ರೀಟ್ಮೆಂಟ್ ಅಂತಂದೇಳಿ ಟ್ರೀಟಿಗೆ ಬರ್ತಾರೆ. ಆ ಟ್ರೀಟಿ ಒಳಗೆ ಒಂದು ವರ್ಜಿನ್ ಗರ್ಲ
ಆಮೇಲೆ ಯಂಗ್ ಬಾಯ್ನ ತೊಗೊಂಡ್ ಬರ್ಬೇಕಂತ ಹೇಳಿ ಟ್ರೀಟಿ ಆಗಿರ್ತೈತಿ. ಸೊ ಅದರ ತನಕನ ಈ ಇಕ್ಮೆಫುನ ತೊಗೊಂಡ್ಬರ್ತಾರ. ಬಂದು ಈ ನಮ್ಮ ಊರ ಒಳಗೆ ದೊಡ್ಡವ್ರು ಇರ್ತಲ್ರಿ, ಪಂಚಾಯತಿ ಮೆಂಬರ್ಸ್ ನಾವು ಹೆಂಗೆ ಕರಿತೀವಲ್ಲ ಅದೇ ರೀತಿ ನೀವು ಎಕ್ಸಾಮ್ದ ಪಂಚಾಯತಿ ಮೆಂಬರ್ಸ್ ಅಂತ ಹೇಳಿ ಬರಿಬೇಡ್ರಿ. ಆದ್ರೆ ಇಕ್ಮೆಫುನಾನ್ ಊರೊಳಗೂ ಒಂದಿಷ್ಟು ಆಫೀಷಿಯಲ್ಸ್ ಇರ್ತಾರೆ, ಹೈ ಪೊಸಿಷನ್ಸ್ ಮೇಲೆ ಇರ್ತಾರೆ ಅವರು. ಓಕೆ, ಏಜ್ ಕ್ಯಾಟಗರಿ ಇಟ್ಕೊಂಡು ಅಥವಾ ತಮ್ಮ ಅಚೀವ್ಮೆಂಟ್ ಕ್ಯಾಟಗರಿ ಇಟ್ಕೊಂಡು ಒಂದಿಷ್ಟು ರ್ಯಾಂಕ್ಸ್ ಮಾಡಿರ್ತಾರೆ. ಆ ರ್ಯಾಂಕ್ಸ್ ಅವ್ರ ಮುಂದೆ ಹೋಗಿ ಕೇಳ್ತಾನ, ಏನು ಮಾಡಲ್ರಿ ಈ ಹುಡುಗನ ತಂದಾಗ, ನೀನ ಕರ್ಕೊಂಡು ಬಂದು ನೀ ನೋಡ್ಕೋ ಈ ಹುಡುಗನ ನೀನೇ ಇಟ್ಕೋ ಅಂತ ಹೇಳಿ ಅಂತಾರ. ಒಂದು ವರ್ಷದ ಮಟ್ಟಿಗೆ ನೀನೇ ಇಟ್ಕೊಂಡ್ಬಿಡು ಅಂತ ಹೇಳ್ತಾನ. ಇದ ಒಂದು ಏನಪ್ಪ ಅಂತಾನ ಒಂದು ಲೈಫ್ ಟರ್ನಿಂಗ್ ಒಂದು ಇವೆಂಟ್ ಆಗಿಬಿಡುತ್ತೆ ಒಂದು ಲೈಫ್ ಒಳಗೆ. ಓಕೆ, ಲೈಫ್ ಚೇಂಜಿಂಗ್ ಇವೆಂಟ್. ನೆಕ್ಸ್ಟ್ ನೋಡ್ರಿ, Ikemefuna is taken into Okonkwo's household, and though he grows close to the family and even consider Okonkwo his father, he is ultimately sacrificed in accordance with the tribal decisions. So Ikemefuna ಏನಪ್ಪಾ ಅಂತಂದ್ರ ಪಾಪ ಈ ಸಣ್ಣ ಹುಡುಗಿರ್ತಾನ್ರಿ, ಅವ್ನ ಫ್ಯಾಮಿಲಿನ ಬಿಟ್ಟ ಇವ್ನು ಕರ್ಕೊಂಬರ್ತಾರೆ. ಅಲ್ಲಿ ಇಕ್ಮೆಫುನಾಗ ತಂದೆ ಆದಂಥ ಒಂದು ಫ್ಯಾಮಿಲಿ ಇರ್ತೈತ್ರಿ, ತಂದೆ ತಾಯಿ ತಮ್ಮ ಒಳ ಎಲ್ಲರೂ ಇರ್ತಾರ್ರಿ. ಅಂದ್ರೂ ಇವನ ಒಂದು ವಿಲೇಜ್ ರೂಲ್ ಸಂಬಂಧ ಇವನ್ನ ಕಳಿಸ್ಕೊಡ್ತಾರ. ಅದು ಎದಕ್ಕೆ ಕಳಿಸ್ಕೊಡ್ತಾರ ಅಂತ ಹೇಳಿ ನೀವು ಡೀಟೇಲ್ ಆಗಿ ಬರೆಯೋದು ಅವಶ್ಯಕತೆ ಇಲ್ಲ. ಬಟ್ ಈ ಇಕ್ಮೆಫುನ ತೊಗೊಂಡ್ಬರ್ತದೆ, ನೆನ್ಬಿಟ್ಕೋರಿ, ಇಕ್ಮೆಫುನ ಮತ್ತು ವರ್ಜಿನ್ ವುಮೆನ್ ಅಂತ ಹೇಳಿ. ಎಸ್, ಅವ್ರನ್ನ ತೊಗೊಂಡ್ಬಂದಾಗ ಆ ಇಕ್ಮೆಫುನ ಟ್ರಸ್ಟ್ ಬೆಳೆಸ್ತಾನ ಯಾರ ಮೇಲೆ, ಒಕಾಂಕೋ ಮೇಲೆ. ಭಾಳ ತಂದೆನ ಇವ್ರ ನನ್ನ ತಂದೆ ಅಂತ ಹೇಳಿ ಟ್ರೀಟ್ಮೆಂಟ್ ಮಾಡ್ತಾನ. ಸಣ್ಣ ಹುಡುಗಿರ್ತಾನೆ ಅವ, ಒಂದು ಆಲ್ಮೋಸ್ಟ್ ಒಂದು 14 ಅಥವಾ 12 ವರ್ಷದ ಹುಡುಗಿರ್ತಾನ. ಒಂದು ಟ್ರಸ್ಟ್ ಬೆಳೆದ್ಬಿಟ್ಟಿರ್ತೈತಿ, ಫ್ಯಾಮಿಲಿದವ್ರ ಜೊತೆ ಕ್ಲೋಸ್ ಇರ್ತಾನ. ಆದ್ರೆ he is ultimately sacrificed in accordance with the tribal decision. ಆದ್ರೆ ಲಾಸ್ಟ್ಲಿ ಏನಾಗ್ತದಪ್ಪ ಅಂದ್ರೆ ಅವನ ಒಂದು ಬಲಿ ಪಶು ಆಗಿಬಿಡ್ತಾನ. ಯಾತ್ರ ಸಂಬಂಧ ಅಂದ್ರೆ ಒಂದು ಟ್ರೈಬಲ್ ಡಿಸಿಷನ್, ಬುಡಕಟ್ಟು ಜನಾಂಗದ ಏನು ಡಿಸಿಷನ್ ಬರ್ತಾವಲ್ರಿ ಅದಕ್ಕೆ ಒಂದು ಬಲಿ ಪಶು ಆಗಿಬಿಡ್ತಾನ ಅಂತ ಹೇಳ್ತಾರ. ನೆಕ್ಸ್ಟ್ ಪಾಯಿಂಟ್ ನೋಡ್ರಿ, Okonkwo plays a role in Ikmefuna's death, even delivering the fatal blow, fearing that any display of emotion would be seen as weakness. This act deeply disturbs him, even though he tries to suppress his feelings. According to the rules ಏನಪ್ಪಾ ಅಂತಂದ್ರೆ ಟ್ರೈಬಲ್ ರೂಲ್ಸ್, ಇಕ್ಮೆಫುನಾನ ಇವ್ ಸಾಕಿರ್ತಾನ. ಮತ್ತು ಇವನು ಇಕ್ಮೆಫುನಾನಗೂ ಭಾಳಷ್ಟು ಲೈಕ್ ಮಾಡ್ತಿರ್ತಾನೆ. ಎದಕ್ಕಪ್ಪ ಅಂತಂದ್ರೆ ಆ ಹುಡುಗ ಭಾಳ ಚಾಲೆಂಜಿಂಗ್ ಇರ್ತಾನೆ. ಚಾಲೆಂಜಿಂಗ್ ಅಂದ್ರೆ ಏನು, ಎಕ್ಸಾಕ್ಟ್ಲಿ ಇವ ಒಕಾಂಕೋ ಹೆಂಗಿದಾನ, ಒಕಾಂಕೋನ ಮಗ ನೋವೆ ಹೆಂಗಿರ್ತಾನೆ ರೀ, ವೀಕ್ ಇರ್ತಾನವ. ಓಕೆ, ಅವ್ರ ಅಜ್ಜನಂಗೆ ಇರ್ತಾನೆ ರೀ, ವೀಕ್ ಇರ್ತಾನ, ಭಾಳ ಶಾನೆ ಇರಂಗಿಲ್ಲ. ಅದ್ರ ಸಂಬಂಧ ಅವ್ರ ಅಪ್ಪ ಯಾರು ಒಕಾಂಕೋ ಬಡಿತಿರ್ತಾನೆ ನೋವೇನು ಯಾವತ್ತು, ನೀ ಏನು ಉಪಯೋಗ ಇಲ್ಲ ಅಂತ ಹೇಳಿ. ಆದ್ರೆ ಇಕ್ಮೆಫುನ ಏನಪ್ಪ ಅಂತಂದ್ರೆ ಭಾಳ ಶಾನೆ ಹುಡುಗವ, ನಾಲೆಜಬಲ್ ಇರ್ತಾನ, ಆಮೇಲೆ ಧೈರ್ಯಶಾಲಿ ಇರ್ತಾನ. ಅದನ್ನು ನೋಡಿ ಇವಂಗೂ ಚಲೋ ಅನ್ಸಿರ್ತೈತಿ. ಯಾರಿಗೆ ಒಂದು ರೀತಿಯಿಂದ ಇವ್ ಕ್ಲೋಸ್ ರಿಲೇಷನ್ ಬೆಳೆದು ಬಿಟ್ಟಿರ್ತೈತಿ, ಯಾರಿಗೆ ಒಕಾಂಕೋಗ್ನು ಕೂಡ ತನ್ನ ಮನಸ್ಸಿನೊಳಗೆ. ಆದ್ರೆ ಅವ ಅದನ್ನ ಎಕ್ಸ್ಪ್ರೆಸ್ ಮಾಡ್ತಿರಂಗಿಲ್ಲ. ಯಾಕಂದ್ರೆ ಅವ ಎಕ್ಸ್ಪ್ರೆಸ್ ಮಾಡಿದಂದ್ರೆ ನಾ ವೀಕ್ ಬೀಳ್ತೇನೇನು ಅಂತಂದು ಹೇಳಿ ಒಂದು ನಿರ್ಧಾರಕ್ಕೆ ಬಂದಿರ್ತಾನ. ಅದೇ ಟೈಮ್ದಾಗ ಏನು ನೋಡ್ರಿ ನೀವು, ಟ್ರೈಬಲ್ ಡಿಸಿಷನ್ ಸಂಬಂಧ ಏನು ಮಾಡ್ತಾನಪ್ಪ ಅಂತಂದ್ರೆ ಒಂದು ಜೋರ್ ಬ್ಲೋ, ಒಂದು ವೆರಿ ಫ್ಯಾಟಲ್ ಬ್ಲೋ ಯಾರು ಕೊಡ್ತಾರಪ್ಪ ಅಂತಂದ್ರೆ ಫೈನಲ್ ಬ್ಲೋನ ಇಕ್ಮೆಫುನಾಗ ಕೊಡ್ತಾನ. ಆಮೇಲೆ ಆ್ಯಕ್ಚುಲಿ ಫಿಯರಿಂಗ್ ದ್ಯಾಟ್ ಡಿಸ್ಪ್ಲೇ ಆಫ್ ಇಮೋಷನ್ ವುಡ್ ಬಿ ಸೀನ್ ಆಸ್ ವೀಕ್ನೆಸ್. ಸೊ ಅಕಸ್ಮಾತ್ ನಾ ಅದನ್ನು ಹೆದರಿ ಇವ್ನು ಹುಡುಗನ ಕೊಲ್ಲೋದಪ್ಪ ಅಂತ ಅಂದ್ರೆ ಹೆದರಿಕೆ ಐತಿ, ಆಮೇಲೆ ನನ್ನ ಒಂದು ಸ್ಥಾನದಿಂದ ಇಳಿಸ್ತಾರ ಅಥವಾ ನಾ ಮಂದಿಕನ ಇಳಿತೆ ಅಂತಂದು ಹೇಳಿ ಅವೇನು ಮಾಡ್ತಾನಪ್ಪ ಅಂತಂದ್ರೆ ಆ ಹುಡುಗನ ಕೊಲ್ಲಕ್ಕೆ ಲಾಸ್ಟ್ ಫೈನಲ್ ಬ್ಲೋ, ಒಂದು ಇಂಪಾರ್ಟೆಂಟ್ ಬ್ಲೋ ಹೊಡಿತಾನವ, ಭಾಳಷ್ಟು ಹೊಡಿತಾನ. ದಿಸ್ ಆ್ಯಕ್ಟ್ ಡಿಸ್ಪ್ಲೇಸ್ ಡಿಸ್ಟರ್ಬ್ ಹಿಮ್ ಇವನ್ ದೋ ಹಿ ಟ್ರೈಸ್ ಟು ಸಪ್ರೆಸ್ ಹಿಸ್ ಫೀಲಿಂಗ್ಸ್. ತನ್ನ ಒಂದು ಫೀಲಿಂಗ್ಸ್ನ ಮುಚ್ಚಿಡ್ಕೋಕೆ ಟ್ರೈ ಮಾಡಿದ್ರೂ ಕೂಡ ಅವಂಗೆ ಆಗಂಗಿಲ್ಲ. ಯಾಕಂದ್ರೆ ಒಂದು ಕ್ಲೋಸ್ ಬಾಂಡಿಂಗ್ ಒಕಾಂಕೋಗೂ ಆಗಿರ್ತೈತಿ, ಇಕ್ಮೆಫುನಾಗೂ ಆಗಿರ್ತೈತಿ. ಬಟ್ ಬಿಕಾಸ್ ಆಫ್ ದಿ ಟ್ರೈಬಲ್ ರೂಲ್ ಹಿಯರ್ ವಿ ಲೂಸ್ ಇಕ್ಮೆಫುನಾ. ಓಕೆ, ನೆನ್ಪಿಟ್ಕೋರಿ. ನೆಕ್ಸ್ಟ್ ಪಾಯಿಂಟ್ ನೋಡ್ರಿ, ಈಗ ಎಕ್ಸೈಲ್ ಆ್ಯಂಡ್ ದ ಅರೈವಲ್ಸ್ ಆಫ್ ದ ಮಿಷನರೀಸ್. ಸೊ ಇಲ್ಲಿ ಲೈಫ್ ಟರ್ನಿಂಗ್ ಇವೆಂಟ್ ಆಯಿತು. ಇಕ್ಮೆಫುನಾನ್ ತೊಗೊಂಬಂದ, ಆದರೆ ಇಕ್ಮೆಫುನಾನ್ ಸಾವಿಗೆ ಕಾರಣ ಯಾರಾದ್ರಿ, ನಮ್ಮ ಒಕಾಂಕೋನ ಅದ. ಒಕಾಂಕೋಂಗ್ ಎದಕ್ಕೆ ಕೊಲ್ತಾನ, ಒಂದು ರೀಸನ್ ಏನ್ರಿ, ಟ್ರೈಬಲ್ ರೂಲ್ಸ್ ರೀ. ಓಕೆ, ಹಂಗೆ ರೂಲ್ಸ ಮಾಡ್ಕೊಂಡಿರ್ತಾರ ಅವ್ರು. ಹೆಂಗೆ ವರ್ಜಿನ್ ತೊಗೊಂಬಂದಿರ್ತಾರ, ಆಮೇಲೆ ಇಕ್ಮೆಫುನಾನು ತೊಗೊಂಬಂದಿರ್ತಾನ. ವರ್ಜಿನ ಯಾವೊಬ್ಬ ಹುಡುಗನ ಹೆಂಡತಿ ಸತ್ತಿರ್ತಾಳೆ, ಯಾವ ವಯಸ್ಸು ಅಂದ್ರೆ ಒಬ್ಬ ವ್ಯಕ್ತಿಯ ಹೆಂಡತಿ ಏನು ಸತ್ತಿರ್ತಾರ, ಅವ್ರು ಕರ್ಕೊಂಡು ಹೋಗ್ಬಿಡ್ತಾರ ಆಕಿನ. ಇವ್ನ ಕಡೆ ಕಳಿಸ್ಬಿಟ್ಟಿರ್ತಾರ ಅವರು, ಯಾರು ಇಕ್ಮೆಫುನಾನ ಒಕಾಂಕೋ ಕಡೆ ಹೋಗ್ತಂತ ಹೇಳಿರ್ತಾರ. ಸೊ ಈ ಒಂದು ಪ್ರಾಬ್ಲಮ್ ಸಾಲ್ವ್, ಪಾಪ ಅವ ಕ್ಲೋಸ್ ಬೆಳೆದಿರ್ತಾನೆ, ಇಕ್ಮೆಫುನಾಗೂ ಒಂಥರ ತಂದೆ ಅಂತ ಹೇಳಿ ಟ್ರೀಟ್ ಮಾಡ್ತಿರ್ತಾನ. ಒಕಾಂಕೋಗೆ ಎಲ್ಲೋ ಒಂದು ಕಡೆ ಇವನ ಮೇಲೆ ಫೀಲಿಂಗ್ಸ್ ಬಂದಿರ್ತಾವ, ಹೌದು ಪರ ನನ್ನ ಮಗನ ಗತೆಗೆ ಅಂತ ಹೇಳಿ. ಆದ್ರೆ ಇವ ತನ್ನ ತಂದೆ ಗತೆಗೆ ವೀಕ್ ಅಲ್ಲ ಅನ್ನೋ ಒಂದು ಕಾರಣಕ್ಕನ ಏನು ಮಾಡ್ತಾನಪ್ಪ ಅಂತಂದ್ರೆ ಇಕ್ಮೆಫುನಾನ ಒಂದು ಫ್ಯಾಟಲ್ ಬ್ಲೂ ಅಂದ್ರೆ ಬಹಳಷ್ಟು ಬಿರುಸವಾಗಿ ಅವ್ನು ಹೊಡೆದ ಕೊಲ್ತಾರ, ಬಿಕಾಸ್ ಆಫ್ ದಿ ರೂಲ್ಸ್ ಆಫ್ ಟ್ರೈಬ್.
ಓಕೆ, ನೆಕ್ಸ್ಟ್ ನೋಡ್ರಿ, ಎಕ್ಸೈಲ್ ಅಂಡ್ ದ ಅರೈವಲ್ ಆಫ್ ಮಿಷನರೀಸ್. ದ ನಾವೆಲ್ ಸೆಕೆಂಡ್ ಸೆಕ್ಷನ್, ಎರಡನೇ ಸೆಕ್ಷನ್ ನಾವೆಲ್ನ ಒಂದು ಎರಡನೇ ಸೆಕ್ಷನ್ ಎತ್ತಲೇ ಡೀಲ್ ಮಾಡುತ್ತೆ ನೋಡ್ರಿ. ಡೀಲ್ಸ್ ವಿತ್ ಒಕಾಂಕೋಸ್ ಫಾಲ್ ಫ್ರಮ್ ಗ್ರೇಸ್. ಡ್ಯೂರಿಂಗ್ ಅ ಟ್ರೆಡಿಷನಲ್ ಸೆರೆಮನಿ, ಒಕಾಂಕೋ accidentally kills a clansman, which is considered a crime against the earth goddess. As punishment, he and his family are exiled for 7 years to his mother's village, Mbanta. ಸೊ ಏನಾಗತ್ತಪ್ಪ ಅಂತಂದ್ರೆ ಇಲ್ಲಿ ಒಂದು ಸೆಕೆಂಡ್ ಸೆಕ್ಷನ್ ಒಳಗೆ ಒಂದು ಟ್ರೆಡಿಷನಲ್ ಸೆರೆಮನಿ ಇರ್ತೈತೆ ರೀ. ಅಂದ್ರೆ ಒಂದು ಟ್ರೆಡಿಷನಲ್ ಸೆರೆಮನಿ ಅಂದ್ರೆ ಏನೋ ಒಂದು ಟ್ರೆಡಿಷನಲಿ ನಮ್ಮಲ್ಲಿ ಹೆಂಗೆ ಒಂದು ಏನಾರ ಟ್ರೆಡಿಷನಲ್ ಇರ್ತೈತೆ ನೋಡ್ರಿ. ನಾವು ಈಗ ದಸರಾ ಬತ್ತು, ದೀಪಾವಳಿ ಬತ್ತು, ನಾವೇನು ಕರ್ಜಿಕಾಯಿ ಮಾಡ್ತೇವೆ, ಅದಂತ ಹೇಳಿ, ಅಥವಾ ದುರ್ಗಾ ಪೂಜೆ ಮಾಡೋದಾಗಲಿ, ದೀಪಾವಳಿ ಲಕ್ಷ್ಮೀ ಪೂಜೆ ಮಾಡ್ತೇವೆ. ಇಲ್ಲಿ ದಸರಾ ಒಳಗೆ ಕಂಡೆ ಪೂಜಾ, ದೀಪಾವಳಿಗೂ ಭಾಳ ಜನ ಕಂಡೆ ಪೂಜೆ ಮಾಡ್ತಾರೆ. ಈ ನಮ್ಮದು ಹೆಂಗೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದಾವಲ್ಲ, ಹಂಗೆ ಅಲ್ಲಿ ಒಂದಿಷ್ಟು ಟ್ರೆಡಿಷನ್ ಇರ್ತಾವೆ, ಸೆರೆಮನಿ ಇರ್ತದೆ ರೀ. ಆ ಸೆರೆಮನಿ ಒಳಗೆ ಏನಾಗ್ತೈತಪ್ಪ ಅಂತಂದ್ರೆ, ನಾಟ್ ಸೆರೆಮನಿ, ಕನ್ನಡ ಸೆರೆಮನಿ ಅಲ್ಲ, ಸೆರೆಮನಿ ಇಂಗ್ಲಿಷ್ ಅದ. Okonkwo accidentally kills a clansman, which is considered a crime against the earth goddess. Yes, ಉಮೋಫಿಯಾ ಊರೊಳಗೆ ಹೆಂಗೆ ಪತ್ತಂದ್ರೆ ಭಾಳ ಸೂಪರ್ಸ್ಟಿಷಿಯಸ್ ವುಮೆನ್ ಇರ್ತೈತೆ, ಊರು ಇರ್ತದೆ ಅದು. ನೀವು ಒರಿಜಿನಲ್ ಟೆಕ್ಸ್ಟ್ ಓದಿರೋ ಗೊತ್ತಾಗುತ್ತೆ ನಿಮ್ಗೆ. ಅಲ್ಲಿ ಬಹಳಷ್ಟು ಒಂದು ಮಂತ್ರವಿದ್ಯೆ, ತಂತ್ರವಿದ್ಯೆ, ದೇವ್ರ ದಿನ್ರ ಅಂತಂದು ಹೇಳಿ ಭಾಳಷ್ಟು ಅಲ್ಲಿ ನಂಬ್ತಿರ್ತಾರೆ ಮಂದಿ. ಅಂಥದ್ರೊಳಗೆ ಈ ಒಕಾಂಕೋ ಏನು ಮಾಡ್ತಾನಪ್ಪ ಅಂತಂದ್ರೆ, ತಪ್ಪೆ ಒಬ್ಬ ಕ್ಲಾನ್ಸ್ಮ್ಯಾನ್, ಒಬ್ಬ ಇಂಪಾರ್ಟೆಂಟ್ ವ್ಯಕ್ತಿನ ಏನು ಮಾಡ್ತಾನಪ್ಪ ಅಂತಂದ್ರೆ ನೀವು ಕೊಂದು ಬಿಡ್ತಾನ, ಅಂದ್ರೆ ತಪ್ಪಿ ಕೊಂದು ಬಿಡ್ತಾನೆ, ಕ್ರೈಮ್ ಆಗ್ತೈತಿ. ಸೊ ಆ ಕ್ರೈಮ್ ಯಾರಿಗೆ ಪೆಟ್ಟು ಕೊಡೋದಪ್ಪ ಅಂತಂದ್ರೆ, ಕ್ರೈಮ್ ಅಗೇನ್ಸ್ಟ್ ದ ಅರ್ತ್ ಗಾಡೆಸ್. ಸೊ ಏನ್ ತಪ್ಪಾಯ್ತದು, ಅವನು ಕೊಂದಿದ್ದ ತಪ್ಪನಕ್ಕಿಂತನೂ ಇದು ಯಾರ ಮೇಲೆ ಪ್ರಭಾವ ಬೀಳ್ತೈತಿ, ಅರ್ತ್ ಗಾಡೆಸ್ ಮೇಲೆ ಪ್ರಭಾವ ಬಿತ್ತು ಅಂತಂದು ಹೇಳಿ ಏನು ಮಾಡ್ತಾರಪ್ಪ ಅಂತಂದ್ರೆ, ಆಸ್ ಅ ಪನಿಷ್ಮೆಂಟ್ ಒಕಾಂಕೋ ಮತ್ತು ಅವನ ಫ್ಯಾಮಿಲಿನ 7 ವರ್ಷ ಎಂಬಾತ ಕಳಿಸ್ಬಿಡ್ತಾರ ಅವ್ರು. ಓಕೆ, ಎಂಬಂತ ಅಂತ ಹೇಳಿ ಅಲ್ಲಿ ಕೊಟ್ಟಾರ ನೋಡ್ರಿ, ಎಂಬಂತ ಅಂತ ಹೇಳಿ. ಸೊ ಈ ಊರಿಗೆ ಅವರು ಏನು ಮಾಡ್ತಾರಪ್ಪ ಅಂತಂದ್ರೆ ಹೋಗಿಬಿಡ್ತಾರೆ. 7 ವರ್ಷ ಹೊರಗೆ ಹಾಕಿಬಿಡ್ತಾರ ಅವ್ರನ್ನ ಊರಿಂದ. ಆ ಊರಿಂದ ಹೊರಗೆ ಹೋಗಿ ಎಲ್ಲಿ ಹೋಗ್ಬೇಕವ, ಎಂಬಾಂತ ಕಡೆ ಹೋಗ್ಬೇಕು, ಟು ಹೀಸ್ ಮದರ್ಸ್ ವಿಲೇಜ್. ಸೊ ಅವನ ತಂದೆ ತಾಯಿ ಊರು ಯಾವ್ದಪ್ಪ ಅಂತಂದ್ರೆ ಎಂಬಾಂತ ಅಂತ ಹೇಳಿ, ಎಂಬಾಂತ ಅಂತಂದು ಹೇಳಿ. ಓಕೆ, ಡ್ಯೂರಿಂಗ್ his exile, European missionaries arrive in Umofia and Embanta. They begin converting some of the Igbo people to Christianity, disrupting the traditional ways of life. ಸೊ ಈ ಒಂದು ಟೈಮ್ ಒಳಗೆ ಇವು ಯಾವಾಗ ಒಂದು ವನವಾಸ ಅಂತ ನೋಡ್ರಿ, ನಮ್ಮ ಎಕ್ಸೈಲ್ ಅಂದ್ರೆ ವನವಾಸ. ಸೊ ಇಲ್ಲೇನು ವನವಾಸ ವನ ಇಲ್ಲಲ್ಲಿ, ಅದರ ಒಂದು ಎಕ್ಸೈಲ್ ಮಾಡಿರ್ತಾರೆ, ಊರಿಂದ ಬಹಿಷ್ಕಾರ. ಓಕೆ, ಬಹಿಷ್ಕಾರ ಮಾಡಿರ್ತಾರ, ಹೊರ ಹಾಕಿರ್ತಾರ. ಅದರ್ ಟೈಮ್ದಾಗನ ಉಮೋಫಿಯಾ ಮತ್ತು ಎಂಬಂತ ಒಳಗೆ ಎರಡೂ ಕಡೆನೂ ಕೂಡ ಏನಪ್ಪ ಅಂತಂದ್ರೆ ಮಿಷನರೀಸ್ ಬರ್ತಾರೆ. ಯಾವ ಮಿಷನರೀಸ್ ಅವರು? ಕ್ರಿಶ್ಚಿಯನ್ ಮಿಷನರೀಸ್ ಬರ್ತಾರ್ರಿ. ಕ್ರಿಶ್ಚಿಯನ್ ಮಿಷನರೀಸ್ ಬಂದು ಒಂದು ಈ ಓಲ್ಡ್ ಟ್ರೆಡಿಷನಲ್ ವೇಸ್ ಏನು ಮಾಡ್ತಾರೆ, ನಮ್ಮ ಒಂದು ಕಲ್ಚರ್ನ ಅಥವಾ ನಮ್ಮ ಒಂದು ರಿಲಿಜನ್ನ ನೀವು ಅಳವಡಿಕೆ ಮಾಡ್ಕೋರಿ, ಆಮೇಲೆ ಲೈಫ್ನ ಚೇಂಜ್ ಮಾಡ್ಕೋರಿ ಅಂತ ಹೇಳಿ ಭಾಳ ಜನ ಅಲ್ಲಿ ಮಿಷನರೀಸ್ ಬರ್ತಾರ. ಅವಾಗ ಏನಾಯ್ತು ನೋಡ್ರಿ, ಒಕಾಂಕೋ ಈಸ್ ಡಿಸ್ಮೇಡ್ ವೆನ್ ಹಿ ಲರ್ನ್ಸ್ ದ್ಯಾಟ್ ಹೀಸ್ ಸನ್ ನೋವೆ ಹ್ಯಾಸ್ ಕನ್ವರ್ಟೆಡ್ ಟು ಕ್ರಿಶ್ಚಿಯಾನಿಟಿ, ಫರ್ದರ್ ಸ್ಟ್ರೈನಿಂಗ್ ದೇರ್ ರಿಲೇಶನ್ಶಿಪ್. ಸೊ ನೋವೇ ಏನು ಮಾಡ್ತಾನಪ್ಪ ತನ್ನ ತಂದೆ ಹೇಳೋದಕ್ಕೆ ಕೇಳಿದ್ರೆ ತಾ ಕನ್ವರ್ಟ್ ಆಗಿಬಿಡ್ತಾನೆ, ಎತ್ತರಾಗ ಕ್ರಿಶ್ಚಿಯಾನಿಟಿ ಒಳಗೆ ಕನ್ವರ್ಟ್ ಆಗಿಬಿಡ್ತಾನ. ಸೊ ಅವಾಗ ನೋವೇನ್ ಕಂಡ್ರೆ ಮೊದಲ ಆಗಿಬಿಡ್ತಿರಂಗಿಲ್ಲ ಒಕಾಂಕೋಗ, ಯಾಕಂದ್ರೆ ನಾವು ವೀಕ್ ಅದ ಅಂತ ಹೇಳಿ. ಈಗ ಅವ್ರ ನಡಕಿರುವಂಥ ಒಂದು ಏನು ಅಂತರ ಇರ್ತಲ್ರಿ, ಅದು ಮತ್ತೆ ಇನ್ನೂ ಜಾಸ್ತಿ ಆಗಿಬಿಡ್ತು, ಬಿಕಾಸ್ ಆಫ್ ನೋವೇಸ್ ಕನ್ವರ್ಜನ್ ಇಂಟು ಕ್ರಿಶ್ಚಿಯಾನಿಟಿ. ಸೊ ಅವ್ನು ಕ್ರಿಶ್ಚಿಯಾನಿಟಿ ಬದಲಾಗನೆ ಇನ್ನೂ ಸ್ವಲ್ಪ ಭಾಳಷ್ಟು ದೂರ ಆದಂಗೆ ಬಿಟ್ಟವ. ನೆಕ್ಸ್ಟ್ ನೋಡ್ರಿ, Nove's conversion represents not only a rejection of his father's expectations, but also the growing tension between the old ways and the new way and the new. So ಇಲ್ಲಿ ನೆನಪಿಟ್ಕೊಳ್ರಿ ಮೈ ಡಿಯರ್ ಸ್ಟೂಡೆಂಟ್ಸ್, ಅವ್ನು ಕನ್ವರ್ಷನ್ ಆಗಾಕ ಇನ್ನೊಂದು ಕಾರಣ ಬರೇ ಈ ಮಿಷನರೀಸ್ ಅವ್ನು ತಲೆ ತುಂಬಿದಾರಂತಂದು ಅಷ್ಟೇ ಅಲ್ಲ, ಓಲ್ಡ್ ವೇಸ್ ಮತ್ತು ನ್ಯೂ ವೇಸ್. ನಮ್ಮಲ್ಲಿ ಕ್ರಿಶ್ಚಿಯನ್ ಜನ ಬಂದು ಕೊಲೊನೈಸ್ ಯಾವ ರೀತಿ ಮಾಡಿರಪ್ಪ ಅಂತಂದ್ರೆ, ನಿಮ್ಮ ಒಂದು ಸಂಪ್ರದಾಯ, ನಿಮ್ಮ ಒಂದು ಕಲ್ಚರ್ ಏನೈತಪ್ಪ ಅಂದ್ರೆ ಭಾಳಷ್ಟು ಹಳಿದೈತಿ. ನಮ್ಮ ಸಂಪ್ರದಾಯ, ನಮ್ಮ ಕಲ್ಚರ್ ಏನೈತಪ್ಪ ಅಂದ್ರೆ ಭಾಳಷ್ಟು ಪಾಶ್ ಐತಿ, ಹೊಸದೈತಿ ಅಂತ ಹೇಳಿ, ಏನೋ ನೂತನ ಐತಿ, ಹೊಸತನ ಐತಿ ಅಂತ ಹೇಳಿ ಮೈಂಡ್ ವಾಶ್ ಮಾಡಿ ಅವರ ಕನ್ವರ್ಟ್ ಮಾಡ್ತಿರ್ತಾರ. ಸೊ ಈ ಒಂದು ಪೋರ್ಟ್ರೇನ, ಈ ಒಂದು ನಾವೆಲ್ ನೋವೇನ ಕನ್ವರ್ಜನ್ ಐತಲ್ಲ, ಇದನ್ನ ತೋರಿಸಿದಾರೆ ಇಲ್ಲಿ. ಓಕೆ, ನೆನ್ಪಿಟ್ಕೋರಿ ಮೈ ಡಿಯರ್ ಸ್ಟೂಡೆಂಟ್ಸ್, ಇಟ್ ಈಸ್ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಇವೆಂಟ್. ಒಂದು ಇಕ್ಮೆಫುನನ್ ಡೆತ್, ಮೊದಲು ಅವ್ನು ಕರ್ಕೊಂಬರೋದು, ಅವನ ಡೆತ್, ಆಮೇಲೆ ನೋವನ್ ಕನ್ವರ್ಷನ್ ಇಂಟು ದ ಕ್ರಿಶ್ಚಿಯಾನಿಟಿ. ಅದ್ರ ಜೊತೆಗೆ ಒಕಾಂಕೋಸ್ ಆಕ್ಸಿಡೆಂಟಲಿ ಕಿಲ್ ಆಫ್ ಕ್ಲಾನ್ಸ್ಮ್ಯಾನ್. ಇಕ್ಮೆಫುನನು ಕೊಲ್ತಾನವ, ಒಕಾಂಕೋ ಇದ್ದ ಒಬ್ಬ ಕ್ಲಾನ್ಸ್ಮ್ಯಾನ್ ಕೊಲ್ತಾನ. ಕ್ಲಾನ್ಸ್ಮ್ಯಾನ್ ಕೊಂದು ಅವ್ನು 7 ವರ್ಷ ಬಹಿಷ್ಕಾರ ಮಾಡ್ತಾರ, ಊರಿಂದ ಹೊರ ಹಾಕ್ತಾರ. ಅದ ಟೈಮ್ದಾಗ ಉಮೋಫಿಯಾ ಮತ್ತು ಎಂಬಂತ ಒಳಗೆ ಈ ಕ್ರಿಶ್ಚಿಯನ್ ಮಿಷನರೀಸ್ ಬರ್ತಾರ. ಅದ್ರೊಳಗೆ ಇವನ್ ಮಗಾನು ಕೂಡ ಏನಪ್ಪಾ ಅಂತಂದ್ರೆ ಕನ್ವರ್ಟ್ ಆಗ್ತಾನ. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ನೆಕ್ಸ್ಟ್ ಪಾಯಿಂಟ್ ನೋಡ್ರಿ. While in Embanta,
Okonkwo remains focused on returning to Umofia and reclaiming his position. He refuses to adapt the changing circumstances, clinging to the belief that the traditional customs and values of the Igbo people will prevail. ಸೊ ಇಲ್ಲಿ ಏನಾಗ್ತದಪ್ಪ ಅಂತಂದ್ರೆ ಒಕಾಂಕೋ ಏನಪ್ಪ ಅಂತಂದ್ರೆ ಒಂದು ಫೋಕಸ್ ಇರ್ತದೆ ಅವ್ನು, ನಾ ಬದಲಾಗಬಾರ್ದು, ನಾ ಕನ್ವರ್ಟ್ ಆಗಬಾರ್ದು. ಅವನ ಮೇನ್ ಏನಪ್ಪ ಅಂತಂದ್ರೆ ಫೋಕಸ್ ಏನಾಗಿತ್ತು, ಉಮೋಫಿಯಾಗ ವಾಪಸ್ ಹೋಗಿ ಆ ಒಂದು ಪೊಸಿಷನ್ನ ಪಡ್ಕೋದು. ಇವನೊಂದು ಪೊಸಿಷನ್ ಇತ್ತು ನೋಡ್ರಿ, ನಿಮಗೆ ಒಂದು ಒಳ್ಳೆ ಒಂದು ಸ್ಥಾನದೊಳಗಿದ್ದವ, ಆ ಒಂದು ಸ್ಥಾನ ವಾಪಸ್ ಪಡ್ಕೋಬೇಕು ಅನ್ನೋದು ಒಂದೇ ಒಂದು ಇಂಟೆನ್ಷನ್ ಇರ್ತೈತೆ ಅವ್ನು. ಓಕೆ, ಈ ಕನ್ವರ್ಸೇಷನ್ ಹಿಂದೆ ಬೀಳಲ್ದ ಒಂದು ಒಳ್ಳೆ ಸ್ಥಾನದ, ನಾ ಮೊದಲೇ ಏನು ಸ್ಥಾನದಾಗ ಇದ್ನಲ್ಲ ಅದನ್ನ ಮೂರಿಗೆ ಹೋಗಿ ವಾಪಸ್ ಅದ ಸ್ಥಾನದ ನಾ ಕುಂಡಿರ್ಬೇಕು ಅಂತ ಹೇಳಿ ಅವಂಗ ಆಸೆ ಇರ್ತಿದ್ರು. ಓಕೆ, ನೆಕ್ಸ್ಟ್ ನೋಡ್ರಿ, ಹಿ ರೆಫ್ಯೂಸಸ್ ಟು ಅಡಾಪ್ಟ್ ದ ಚೇಂಜಿಂಗ್ ಸರ್ಕಮ್ಸ್ಟಾನ್ಸಸ್, ಕ್ಲಿಂಗಿಂಗ್ ಟು ದ ಬಿಲೀಫ್ ದಟ್ ದ ಟ್ರೆಡಿಷನಲ್ ಕಸ್ಟಮ್ಸ್ ಅಂಡ್ ವ್ಯಾಲ್ಯೂಸ್ ಆಫ್ ದ ಇಗ್ಬೋ ಪೀಪಲ್ ವಿಲ್ ಪ್ರಿವೆಲ್. ಸೊ ಅವ ಏನಪ್ಪಾ ಅಂತಂದ್ರೆ ಈ ನ್ಯೂ ಟೆಕ್ನಾಲಜಿ, ನ್ಯೂ ಒಂದು ಕ್ರಿಶ್ಚಾನಿಟಿನ ನಂಬಂಗಿಲ್ಲ, ಓಲ್ಡ್ ವೇಸ್ ನ್ಯೂ ವೇಸ್ ನಂಬಂಗಿಲ್ಲ. ಐ ವಿಲ್ ಸ್ಟಿಕ್ ಆನ್ ಟು ದ ಓಲ್ಡ್ ವೇಸ್ ಆಫ್ ಇಗ್ಬೋ ಟ್ರೆಡಿಷನ್ ಅಂತಂದು ಹೇಳಿ ಅಂತ ನಾವು ಇಗ್ಬೋ ಟ್ರೆಡಿಷನ್ ನ ಬಿಟ್ಟು ಕೊಡಂಗಿಲ್ಲ, ನಾ ಅದನ್ನ ಫಾಲೋ ಮಾಡವ ಅಂತಂದು ಹೇಳಿ ಯಾರು ಒಕಾಂಕೋ ಇಲ್ಲಿ ಹೇಳ್ತಾನ. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿವರೆಗೂ ನಿಮಗೆ ತಿಳಿದಂದ್ರ ಡೂ ಸಬ್ಸ್ಕ್ರೈಬ್ ದಿ ಚಾನಲ್, ಶೇರ್ ಮಾಡ್ರಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ, ಆಮೇಲೆ ಲೈಕ್ ಕುಡಿದನ ಮರ್ಯಾಕ್ ಹೋಗ್ಬೇಡ್ರಿ. ನೆಕ್ಸ್ಟ್ ವಿಡಿಯೋ ಅದ್ರ ಮೇಲೆ ಮಾಡ್ಲಿ ಅಂತಂದು ಹೇಳಿ ಡೆಫಿನೆಟ್ ಆಗಿ ಹೇಳ್ರಿ. ಪಾರ್ಟ್ 3 ಕೊಲೋನಿಯಲ್ ರೂಲ್ ಆ್ಯಂಡ್ ಒಕಾಂಕೋಸ್ ಫೈನಲ್ ಸ್ಟ್ರಗಲ್. ಈಗ ಮೂರನೇ ಪಾರ್ಟ್ ಯಾವ್ದಪ್ಪ ಅಂತಂದ್ರೆ ಮೂರನೇ ಭಾಗ ಕೊಲೋನಿಯಲ್ ರೂಲ್ ಮತ್ತು ಒಕಾಂಕೋನ ಒಂದು ಕೊನೆಯ ಈ ಸ್ಟ್ರಗಲ್ ಅನ್ನ ತೋರಿಸತಿ. ಇನ್ ದ ಫೈನಲ್ ಪಾರ್ಟ್ ಆಫ್ ದ ನಾವೆಲ್, ಒಕಾಂಕೋ is returned to Umofia after his exile, only to find that the village has changed. The influence of the missionaries has grown and many villagers have converted to Christianity. The white colonial government begins to assert its authority over the people, imposing new laws and customs that undermine traditional Igbo society. ಸೊ ಯಾವಾಗ ಫೈನಲ್ ಪಾರ್ಟ್ ಒಳಗ ಅಂದ್ರೆ ಮೂರನೇ ಭಾಗ ಫೈನಲ್ ಪಾರ್ಟ್ ಒಳಗ ಏನಾಗತ್ತಪ್ಪ ಅಂತಂದ್ರೆ ಇಲ್ಲಿ ಈ ಒಂದು ಬಹಿಷ್ಕಾರ ಹಾಕಿರ್ತಾರದ್ರಿಂದ ವಾಪಸ್ ಬಂದಿರ್ತಾನೆ, 7 ವರ್ಷದಿಂದ ಕಂಪ್ಲೀಟ್ ಆಗ್ತದ್ರಿ. ಮುಗಿಸಿ ಉಮೋಫಿಯಾಗ ಬಂದು ನೋಡ್ತಾನ, ದೇರ್ ವಾಸ್ ಕಂಪ್ಲೀಟ್ಲಿ ಚೇಂಜ್ ಇನ್ ದ ಪೀಪಲ್ ಇನ್ ದ ಸೊಸೈಟಿ. ಓಕೆ, ಕಂಪ್ಲೀಟ್ ಚೇಂಜ್ ಆಗಿಬಿಟ್ಟೈತಿ. ಯಾಕಪ್ಪ ಅಂತಂದ್ರ ದ ರೀಸನ್ ಈಸ್ ಬಿಕಾಸ್ ಆಫ್ ದಿ ಕನ್ವರ್ಷನ್ ಆಫ್ ಪೀಪಲ್ ಇನ್ ಟು ದ ಕ್ರಿಶ್ಚಾನಿಟಿ. ಓಕೆ, ಬಹಳಷ್ಟು ಜನ ಏನಪ್ಪಾ ಅಂತಂದ್ರೆ ಕನ್ವರ್ಟ್ ಆಗಿಬಿಟ್ಟಿರ್ತಾರ ಕ್ರಿಶ್ಚಾನಿಟಿಗೆ. ಸೊ ಇದ ಒಂದು ಮೇನ್ ಐಡಿಯಾ ಇರೋದು, ಮೇನ್ ಗೋಲ್ ಮಿಷನರೀಸ್ ಆಗ್ಯಾರ ಕನ್ವರ್ಟ್ ಮಾಡಬೇಕು. ಕನ್ವರ್ಟ್ ಮಾಡಿದ್ರಪ್ಪ ಅಂದ್ರೆ ನಮ್ಮ ಜಾತಿಯವ್ರು ಆದ್ರಂದ್ರೆ ನಾವು ಅವ್ರನ್ನ ಈಸಿಲಿ ಕಂಟ್ರೋಲ್ ಮಾಡ್ಬೋದು. ನಾವೇನು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಕೊಟ್ಟಿರ್ತಲ್ಲ ಅದನ್ನ ಅವ್ರು ಫಾಲೋ ಮಾಡಲೇಬೇಕಾದಿತ್ತು ಅವಾಗ. ಗೆಟಿಂಗ್ ಇಟ್? ಸೊ ಅದ ಒಂದು ಮೇನ್ ಇಂಟೆನ್ಷನ್ ಇಟ್ಕೊಂಡು ಬಂದಿರ್ತಾರ, ಕ್ರಿಶ್ಚಾನಿಟಿ ಕನ್ವರ್ಟ್ನು ಹೋಗ್ತಾರ, ರಿಲಿಜನ್ ಅನ್ನು ಸ್ಪ್ರೆಡ್ ಮಾಡಿದಂಗಾತು. ಆಮೇಲೆ ಒಂದು ಕೊಲೋನಿಯಲ್ ಪವರ್ ಅನ್ನ ಮತ್ತು ಕಂಟ್ರೋಲ್ ಅನ್ನ ಹೆಂಗೆ ಪಡ್ಕೋಬೇಕಂದ್ರೆ ಈ ರೀತಿ ಒಂದು ಪಡ್ಕೋತಿರ್ತಾರ. ಓಕೆ, ದ ವೈಟ್ ಕೊಲೋನಿಯಲ್ ಗೌರ್ಮೆಂಟ್ ಬಿಗಿನ್ಸ್ ಟು ಅಸರ್ಟ್ ಇಟ್ಸ್ ಅಥಾರಿಟಿ ಓವರ್ ದ ಪೀಪಲ್, imposing new laws and customs that undermined traditional Igbo society. ಸೊ ಈ ಟ್ರೆಡಿಷನಲ್ ಇಗ್ಬೋ ಸೊಸೈಟಿನ ಏನ್ ಮಾಡ್ತಾವಪ್ಪ ಅಂದ್ರೆ ಅಂಡರ್ಮೈನ್ ಮಾಡ್ತಿರ್ತಾವ. ಅಂದ್ರೆ ಅಂಡರ್ಮೈನ್ ಅಂದ್ರೆ ಏನ್ರಿ, ಕೀಳಾಗಿ ನೋಡ್ತಿರ್ತಾವ. ಯಾವ ಈ ಹೊಸ ಲಾಗಳು, ಎಲ್ಲ ರೀತಿಯಂತ ಹೊಸ ಲಾನ ಸೃಷ್ಟಿ ಮಾಡ್ತಾರೆ ಇವರು. ಯಾಕಂದ್ರೆ ಬಹಳ ಜನ ಕನ್ವರ್ಟ್ ಆಗಿರ್ತಾರೆ ಕ್ರಿಶ್ಚಾನಿಟಿ ಒಳಗ. ರೂಲ್ಸ್ನು ಕೂಡ ಯಾರು ಮಾಡಕ್ ಚಲೋ ಮಾಡ್ತಾರ್ರಿ, ಈ ಕ್ರಿಶ್ಚಿಯನ್ ಮಿಷನರೀಸ್ ಅನ್ನ ಮಾಡಕ್ ಚಲೋ ಮಾಡ್ತಾರ. ಅಂದ್ರೆ ಈಗ ಆಲ್ರೆಡಿ ಅವ್ರು ಏನಪ್ಪಾ ಅಂತಂದ್ರ ದೇ ವರ್ ಅಂಡರ್ ದಿ ಕಂಟ್ರೋಲ್ ಆಫ್ ದೀಸ್ ಬ್ರಿಟಿಷ್, ಆಫ್ ದಿ ಯುರೋಪಿಯನ್ ರೂಲ್ ಅನ್ಬೋದು ಅಥವಾ ಬ್ರಿಟಿಷ್ ರೂಲ್ ಅನ್ಬೋದು. ಓಕೆ, ನೆಕ್ಸ್ಟ್ ನೋಡ್ರಿ, tensions between the villagers and the colonialists escalate when the British government imprisons several village leaders, including Okonkwo, after they destroy a Christian church in retaliation for a convert's discretion of a sacred ritual. When Okonkwo is released, he hopes that the village will rally to fight back against the colonial government, but he soon realizes that his people are no longer willing to resist. Yes, my dear students, ಇದು ತಕ್ಕ ಮಟ್ಟಿಗೆ ಇಂಡಿಯಾ ಒಳಗೂ ಆಗಿತ್ತು ಕೊಲೋನಲಿಸಮ್. ಎಲ್ಲೋ ಒಂದು ಕಡೆ ಪುಣ್ಯಕ್ಕೆ ನಾವು ಎಜುಕೇಷನ್ ಒಂದು ಅವ್ರು ತಂದಂಥ ಎಜುಕೇಷನ್ ಅವ್ರಿಗೆ ಒಂದು ತಿರುಗುಬಾಣ ಆಗಿಬಿಟ್ಟಿತ್ತು. ನಮಗೆ ಎಜುಕೇಷನ್ ಕೊಟ್ಟರೆ ಅವರು ಅದೇ ಎಜುಕೇಷನ್ ಮುಂದಿಟ್ಕೊಂಡು ನಮ್ದು ಕಲ್ಚರ್ ಭಾರಿ ಐತೆ ಅಂತ ಹೇಳಿ ನಾವು ಅವ್ರಿಗೆ ಹೇಳಿದ್ವು. ಅವರು ತಮ್ಮ ಎಜುಕೇಷನ್ ಮೂಲಕ ತಮ್ಮದ ಒಂದು ಎಜುಕೇಷನ್ ಭಾರಿ ಇತ್ತು, ತಮ್ಮ ಕ್ರಿಶ್ಚಾನಿಟಿ ಅದು ಅಥವಾ ತಮ್ಮ ರಿಲಿಜನ್ ಭಾರಿ ಅಂತ ಹೇಳೋ ಟ್ರೈ ಮಾಡೋರಿದ್ರು. ಮೈಕಲ್ ಮಿನಿಟ್ ಒಳಗೆ ನೋಡಿರ್ಬೋದು ನೀವು. ಹಿಂದಿನ ವೀಡಿಯೋ ಒಳಗೆ ನಾ ಮಾಡೇನಿ, ನಿಮಗೆ ಲಿಟ್ರೇಚರ್ ಫೈನಲ್ ಸ್ಟೂಡೆಂಟ್ಸಿಗೆ ಬೇಕಾದ ವೀಡಿಯೋ ಒಳಗೆ ನಾ ಮಾಡೇನಿ. ಡೇಂಜರ್ಸ್ ಆಫ್ ದ ಸಿಂಗಲ್ ಸ್ಟೋರಿ ಆಗಿರ್ಬೋದು, ಆಮೇಲೆ ಬಿಗಿನಿಂಗ್ಸ್ ಆಫ್ ದಿ ಇಂಡಿಯನ್ ಲಿಟರರಿ ಸ್ಟಡೀಸ್ ಅಂತ ಹೇಳಿ ಒಂದು ಮಾಡಿದಾರ. ಓಕೆ, ಬ್ರಿಟಿಷ್ ಲಿಟರರಿ ಸ್ಟಡೀಸ್ ಅಂತ ಹೇಳಿ ಬೈ ಗಾಯತ್ರಿ ಸ್ಪಿವಾಕ್, ನಾಟ್ ಗಾಯತ್ರಿ ಶ್ರೀವಾಕ್, ಐ ಡೋಂಟ್ ರಿಮೆಂಬರ್, ಬಟ್ ಮಾಡಿದ್ದೇನೆ ವಿಡಿಯೋಸ್. ಅದ್ರೊಳಗೂ ಮಾತಾಡಿದಾರೆ ನೋಡ್ರಿ ನೀವು, ಯಾವ ರೀತಿ ಒಂದು ಕನ್ವರ್ಷನ್ ಆಗೋದಿತ್ತು ಜನರದಂತ ಹೇಳಿ. ಹಂಗನ ಒಂದು ಪಾಸಿಟಿವ್ ಪಾಯಿಂಟ್ ಆಗಿತ್ತು. ಅದೇ ರೀತಿ ಮಾಡಿ ಸ್ಟೂಡೆಂಟ್ಸ್, ಈ ಒಂದು ಪರ್ಟಿಕ್ಯುಲರ್ ನಾವೆಲ್ ಒಳಗೆ
ಒಕಾಂಕೋ ಮತ್ತು ಅವನ ಲೈಫ್ ಒಳಗೆ ಹೆಂಗೆ ಬದಲಾವಣೆ ಆಯ್ತು, ಹೆಂಗೆ ಚೇಂಜ್ ಅದು ಅಂತ ಅನ್ನೋದನ್ನು ಬಹಳಷ್ಟು ಕ್ಲಿಯರ್ ಆಗಿ ಚಿನುವಾ ಅಚೀಬೆ ಅವರು ಥಿಂಗ್ಸ್ ಫಾಲ್ ಅಪಾರ್ಟ್ ಅನ್ನೋ ಒಂದು ನಾವೆಲ್ ಮೂಲಕ ನಮಗೆ ಹೇಳ್ಕೊಟ್ಟಾರ. ಹೆಂಗೆ ಕನ್ವರ್ಜನ್ ಆಯ್ತು, ಜನ ಈಗ ನೋಡ್ರಿ 7 ಜನ ಒಂದು ಇನ್ಫ್ಲೂಯೆನ್ಷಿಯಲ್ ಮಂದಿನ ಅಂದ್ರೆ ಉನ್ನತ ಸ್ಥಾನದೊಳಗೆ ಇರುವಂಥ ಸೊಸೈಟಿ ಒಳಗೆ ಉನ್ನತ ಸ್ಥಾನದೊಳಗೆ ಇರುವಂಥ ಒಂದು 7 ಜನನ ಅರೆಸ್ಟ್ ಮಾಡ್ತೈತಿ. ಅರೆಸ್ಟ್ ಮಾಡಿದ ತಕ್ಷಣ ಯಾವಾಗ ಇವ್ರು ರಿಲೀಸ್ ಆಗಿ ವಾಪಸ್ ಬರ್ತಾರ, ಬಂದ ಕೂಡಲೇ ನೋಡ್ತಾರ್ರಿ ದ ಪೀಪಲ್ ವೇರ್ ಕನ್ವರ್ಟೆಡ್. ಒಕಾಂಕೋ ರಿಲೀಸ್ ಆದ್ರೂ ಕೂಡ ಅವ್ನ ತಲೆಯಾಗ ಏನಿತ್ತಪ್ಪ ಅಂತಂದ್ರೆ ಜನ ಇನ್ನೂ ನಂಗೆ ಸಪೋರ್ಟ್ ಮಾಡ್ತಾರ, ನಾವು ರ್ಯಾಲಿ ಮಾಡೋನು, ಈ ಜನರನ್ನ ನಾವು ಹೊರಗೆ ಹಾಕೋನು ಅನ್ಕೊಂಡಿರ್ತಾನ. ಬಟ್ ಅವನ ಒಂದು ಸಪೋರ್ಟಿಗೆ ಯಾರೆಲ್ಲನೂ ಬರಂಗಿಲ್ಲ, ಆಮೇಲೆ ಯಾರಿಗೂ ಇಷ್ಟ ಇರಂಗಿಲ್ಲ. ಆ ಒಂದು ಎಲ್ಲರೂ ಅಂದ್ರೆ ಅವ್ರನ್ನ ಒಂದು ಅಪೋಸ್ ಮಾಡ್ಕಕ್ಕ ಯಾರಿಗೂ ಇಷ್ಟ ಇರಂಗಿಲ್ಲ. ಅವ್ರಂದ್ರೆ ಯಾರಿಲ್ಲಿ ಬ್ರಿಟಿಷ್ನ ಅಪೋಸ್ ಮಾಡಕ್ಕ. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ನೆಕ್ಸ್ಟ್ ನೋಡ್ರಿ. Okonkwo disillusioned by the changes in his society and feeling helpless in the face of the colonizers, ultimately takes his own life by hanging himself. His death is a tragic commentary on the collapse of traditional Igbo culture and the destructive impact of colonialism. The novel closes with a British official reflecting on Okonkwo's suicide as a mere incident, underscoring the colonialist inability to understand or appreciate the complexities of the people they seek to control. Yes, my dear students, ಫೈನಲಿ ಏನಾಗತ್ತಪ್ಪ ಅಂತಂದ್ರೆ ನಾವೆಲ್ ಒಳಗೆ ಈ ಬದಲಾವಣೆನ ಅವಂಗೆ ಸಹನ ಮಾಡ್ಕೋಕೆ ಆಗಲಿಲ್ಲ. ಅವನ ಜನ ಬದಲಾವಣೆ ಆಗೋದು, ಆಮೇಲೆ ಅವ್ನ ಸಪೋರ್ಟ್ನು ಯಾರೂ ಬರಂಗಿಲ್ಲ. ಅದ ಒಂದು ಕಾರಣಕ್ಕಾಗಿ ಅಂದ್ರೆ ಅವ್ನು ಹೋಪ್ಲೆಸ್ ಆಗಿಬಿಡ್ತಾನೆ ರೀ. ಹೋಪ್ಲೆಸ್ ಅಂದ್ರೆ ಏನ್ರಿ, ಅವ್ನಿಗೇನೂ ಒಂದು ಹೋಪ್ಸ್ ಹೊಳಂಗಿಲ್ಲ ಎದ್ರ ಮೇಲೂ ಕೂಡ. ನನ್ನ ಜನ ನನಗೆ ವಾಪಸ್ ಸಿಗ್ತಾರ, ನನ್ನ ಕಲ್ಚರ್ ನನಗೆ ವಾಪಸ್ ಸಿಗ್ತದೆ ಅಂತ ಹೇಳಿ ಏನೂ ಹೋಪ್ಸ್ ಇರೋದ ಕಾರಣದಿಂದ ಅವ ಏನು ಮಾಡ್ತಾನಪ್ಪ ಅಂತಂದ್ರೆ ಸುಸೈಡ್ ಮಾಡ್ಕೋತಾನ. ತಾನು ನೇಣಿಗೆ ಶರಣಾಗಿ ಬಿಡ್ತಾನ. ಸೊ ಇದು ಏನು ತೋರಿಸ್ಕೊಡ್ತೈತಪ್ಪ ಅಂತಂದ್ರೆ ಒಂದು ಟ್ರೆಡಿಷನಲ್ ಇಗ್ಬೋ ಕಲ್ಚರ್ ಹೆಂಗೆ ಒಂದು ಬದಲಾವಣೆ ಆಯಿತು, ಆಮೇಲೆ ಯಾವ ರೀತಿ ಬದಲಾವಣೆ ಆಯಿತು, ಕೊಲೊನಿಯಲಿಸಮ್ ಒಂದು ಇಂಪ್ಯಾಕ್ಟಿಂದ ಹೆಂಗೆ ಬದಲಾವಣೆ ಆಯ್ತು ಅನ್ನೋದ್ರ ಬಗ್ಗೆ ಒಂದು ಬಹಳಷ್ಟೊಂದು ಪ್ರಭಾವಕಾರಿಯಾಗಿ ಥಿಂಗ್ಸ್ ಫಾಲ್ ಅಪಾರ್ಟ್ ಒಳಗೆ ಚಿನುವಾ ಅಚೀಬೆ ಅವರು ಬರ್ದಾರ. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಐ ವಿಲ್ ರಿಪೀಟ್ ಒನ್ಸ್ ಅಗೇನ್. ಆಮೇಲೆ ಲಾಸ್ಟ್ ಇನ್ನೊಂದು ಹೇಳ್ತೀನಿ ಕೇಳ್ರಿ. ಬ್ರಿಟಿಷ್ ಅಫಿಷಿಯಲ್ ರಿಫ್ಲೆಕ್ಟಿಂಗ್ ಆನ್ ಒಕಾಂಕೋ ಸುಸೈಡ್ ಆಸ್ ಅ ಮಿಯರ್ ಇನ್ಸಿಡೆಂಟ್. ಸೊ ಬ್ರಿಟಿಷ್ ಆಫೀಷಿಯಲ್ ಏನು ಅನ್ಸುತ್ತಪ್ಪ ಅಂತಂದ್ರೆ ಜಸ್ಟ್ ಒಂದು ಮಿಯರ್ ಇನ್ಸಿಡೆಂಟ್ ಅಂತ ಹೇಳ್ಬಿಡ್ತಾನವ. ಅಂದ್ರೆ ಸಣ್ಣ ಒಂದು ಇನ್ಸಿಡೆಂಟ್ ನಡೆದು ಬಿಟ್ಟೈತಿ, ಒಂದು ಘಟನೆ ನಡೆದು ಬಿಟ್ಟೈತಿ ಅಂತ ಹೇಳಿ ಅಷ್ಟೇ ಹೇಳ್ತಾನೆ. ಆದ್ರೆ ಮೈ ಡಿಯರ್ ಸ್ಟೂಡೆಂಟ್ಸ್, ಅಂಡರ್ಸ್ಕೋರಿಂಗ್ ದ ಕೊಲೊನಿಯಲಿಸ್ಟ್ ಇನ್ಎಬಿಲಿಟಿ ಟು ಅಂಡರ್ಸ್ಟ್ಯಾಂಡ್ ಆರ್ ಅಪ್ರಿಷಿಯೇಟ್ ದ ಕಾಂಪ್ಲೆಕ್ಸಿಟಿ ಆಫ್ ದ ಪೀಪಲ್ ದೇ ಸೀಕ್ ಟು ಕಂಟ್ರೋಲ್. ಆದ್ರೆ ಅಲ್ಲಿ ಜನರಿಗೆ ಆಗುವಂಥ ಒಂದು ಚೇಂಜಸ್ ಏನಿದಾವ, ಬರೀ ಕಂಟ್ರೋಲ್ ಅನ್ನೋ ಒಂದು ಪವರ್ ಅಂದ್ರೆ ಬರೀ ಎಲ್ಲರನ್ನೂ ಕಂಟ್ರೋಲ್ ಮಾಡ್ತಾರ ಅಂತಂದು ಹೇಳಿ ಅಷ್ಟೇ ಅಲ್ಲ, ಅದರ ಒಂದು ಮನಸ್ಸಿನ ಮೇಲೆ ಯಾವ ರೀತಿ ಪ್ರಭಾವ ಬೀಳ್ತಿದೆ ಅನ್ನೋದು ಈ ಬ್ರಿಟಿಷರಿಗೆ ಗೊತ್ತಾಗಲಿಲ್ಲ, ಈ ಕೊಲೊನೈಸರ್ಸ್ ಗೊತ್ತಾಗಲಿಲ್ಲ ಅಂತಂದು ಹೇಳಿ ಥಿಂಗ್ಸ್ ಫಾಲ್ ಅಪಾರ್ಟ್ ಮೂಲಕ ನಮಗೆ ಚಿನುವಾ ಅಚೀಬೆ ಅವರು ಹೇಳ್ಕೊಡತ್ತಾರ. ಮೊದಲೇ ಭಾಗದೊಳಗೆ ಏನು ಇಂಪಾರ್ಟೆಂಟ್ ಅಂತಂದ್ರೆ ಅವ್ನ ಲೈಫ್ ಇಂಪಾರ್ಟೆಂಟ್ ರೀ. ಅವ ಯಾಕೆ ತನ್ನ ತಂದೆನ ಹೇಟ್ ಮಾಡ್ತಿರ್ತಾನ, ಓಕೆ. ಆಮೇಲೆ ಅವನು ಯಾವ ಊರು, ಅವನ ತಾಯಿ ಊರು ಯಾವುದು ಅಂತಂದು ಹೇಳಿ ನೆನ್ಪಿಟ್ಕೋರಿ. ಎರಡನೇ ಭಾಗದೊಳಗೆ ಹೆಂಗೆ ಅವ ಇಕ್ಮೆಫೂನಾನ ಕರ್ಕೊಂಬಂದ, ಓಕೆ. ಇಕ್ಮೆಫೂನ ಯಾರು, ಹೆಂಗೆ ವರ್ಜಿನ್ ಗರ್ಲ್ ಯಾರು, ಎದ್ರ ಸಂಬಂಧ ಬಂದಳು ಅಂತಂದು ಹೇಳಿ ನಿಮ್ಗೆ ಹೇಳ್ಕೊಟ್ಟಿನಿ. ಎದ್ರ ಸಂಬಂಧ ಬಂದಿರ್ತಾಳಪ್ಪ ಅಂತಂದ್ರೆ ಒಂದು ಮರ್ಡರ್ ಆಗಿರ್ತೈತಿ ಬೇರೆ ಊರಿಗೆ ಹೋದಾಗ, ಇವರು ಅಂದ್ರೆ ಬಾಜು ಊರಿಗೆ ಹೋದಾಗ, ಯಾರು ಇಲ್ಲಿ ಒಬ್ಬ ವ್ಯಕ್ತಿ ಹೋದಾಗ ಅವ್ನ ಹೆಂಡತಿನ ಕೊಲೆ ಮಾಡಿರ್ತಾರ. ಅವ್ನ ಹೆಂಡತಿನ ರಿವೆಂಜ್ ಸಂಬಂಧನ ಇವ್ ಹೋಗಿರ್ತಾನೆ. ಯಾರು ಉಮೋಫಿಯಾ ಅವತ್ತಿಂದ ಯಾರು ಹೋಗಿರ್ತಾರೆ ರಿಪ್ರೆಸೆಂಟ್ ಮಾಡಕ್ಕೆ, ನಮ್ಮ ಒಕಾಂಕೋ ಹೀರೋ ಹೋಗಿರ್ತಾನ. ಅಲ್ಲಿ ಹೋದಾಗ ಅವ್ನು ವಾಪಸ್ ಟ್ರೀಟ್ಮೆಂಟ್ ಅಂತಾನೆ ಬರೀ ನಾನು, ನಾಟ್ ಟ್ರೀಟ್ಮೆಂಟ್ ಮೈ ಡಿಯರ್ ಸ್ಟೂಡೆಂಟ್ಸ್, ಇಟ್ ಈಸ್ ಟ್ರೀಟಿ. ಸೊ ಒಂದು ಒಂದು ಪ್ಯಾಕ್ಟ್ ಸೈನ್ ಮಾಡ್ತಾರ. ಆ ಪ್ಯಾಕ್ಟ್ ಒಳಗೆ ಏನಾಗತ್ತಪ್ಪ ಅಂತಂದ್ರೆ ಒಂದು ಹುಡುಗಿ ವರ್ಜಿನ್ ಗರ್ಲ ಇವನ್ನ ಕೊಟ್ಟು ಮದುವೆ ಮಾಡಬೇಕು, ಆಮೇಲೆ ಒಬ್ಬ ಹುಡುಗನ ತೊಗೊಂಬರ್ಬೇಕಂತ ಹೇಳಿ ಹೇಳ್ತಾರ, ನಾವು ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿ. ಅದಕ್ಕೆ ಆ ವಿಲೇಜ್ದವ್ರು ಒಪ್ಕೋತಾರನು ಕೂಡ. ಆಮೇಲೆ ಇಲ್ಲಿ ಬಂದು ಏನಪ್ಪ ಅಂತಂದ್ರೆ ಇಕ್ಮೆಫೂನ ಇವ ನೋಡ್ಕೋಬೇಕಾಗ್ತೈತಿ ಬಿಕಾಸ್ ಆಫ್ ದ ಡಿಸಿಷನ್ ಆಫ್ ದಿ ವಿಲೇಜರ್ ಡಿಸಿಷನಿಂದ. ಅಂದ್ರೆ ಹೈಯೆಸ್ಟ್ ಜನ ಯಾರ್ದು ಅರ್ಥ ಹೇಳಿದ್ನಲ್ಲ, ಆ ಒಂದು ಡಿಸಿಷನಿಂದ ಇವ ಇಕ್ಮೆಫೂನ ನೋಡ್ಕೋಬೇಕಾಗ್ತೈತಿ. ವರ್ಜಿನ್ ಗರ್ಲ್ನ ಅವಂಗೆ ಕೊಟ್ಟು ಮದುವೆ ಮಾಡ್ತಾರೆ. ಆಕೆ ತನ್ನ ಲೈಫನ್ನು ತಾನು ನೋಡ್ಕೋತಿರ್ತಾಳೆ. ಇಕ್ಮೆಫೂನ ಎಲ್ಲೋ ಒಂದು ಕಡೆ ಭಾಳಷ್ಟು ಕ್ಲೋಸ್ ರಿಲೇಷನ್ ಒಳಗೆ ಬರ್ತಾನೆ. ಯಾರ ಜೊತೆಗೆ, ಒಕಾಂಕೋನ್ ಜೊತೆಗೆ ನಾವು ನೋಡಿದ್ದೀವಿ. ಆಮೇಲೆ ನೋವೆ ಬಗ್ಗೆ ನೋಡಿದ್ವಿ ನಾವು. ನೋವೆ ತಂದೆನ ಒಟ್ಟ ಲೈಕ್ ಮಾಡ್ತಿರಂಗಿಲ್ಲ. ಆಮೇಲೆ ಭಾಳಷ್ಟು ದೂರ ಉಳಿತಿರ್ತಾನವ ಹೆದರಿಕೆಯಿಂದ. ನೆಕ್ಸ್ಟ್ ಒಂದು ಟೈಮ್ ಬರ್ತೈತೆ ಏನಪ್ಪ ಅಂತಂದ್ರೆ ಇಕ್ಮೆಫೂನ ನಾವು ಕೊಲ್ಲಬೇಕು ಬಿಕಾಸ್ ಆಫ್ ದಿ ಇಗ್ಬೋ ಟ್ರೆಡಿಷನಲ್ ರೂಲ್ ಪ್ರಕಾರ ಇಕ್ಮೆಫೂನನ್ನು ಕೊಲ್ಲಬೇಕಂತ ಹೇಳಿ ಬಂದಿರ್ತೈತಿ. ಅವಾಗ ನಾವು ವೀಕ್ ಆಗಿದ್ದೀನಿ, ಇವನ ಜೊತೆ ಅಟ್ಯಾಚ್ಮೆಂಟ್ ಬೆಳೆದೈತೆ ಅಂತ ಹೇಳಿ ತೋರಿಸ್ಬಾರ್ದಂತ ಹೇಳಿ ಅವ ಏನು ಮಾಡ್ತಾನಪ್ಪ ಅಂತಂದ್ರೆ ಅವಂಗೊಂದು ಫ್ಯಾಟಲ್ ಬ್ಲೋನ ಇವಾಗ ಕೊಡ್ತಾನ. ಅವಂಗೆ ಇಷ್ಟ ಇರಂಗಿಲ್ಲ, ದುಃಖ ಆಗ್ತಿರ್ತೈತಿ, ಅಂದ್ರೂ
ಕೊಟ್ಬಿಡ್ತಾನೆ. ಆದರೆ ಇಲ್ಲಿ ನಾವೇನು ಅರ್ಥ ಮಾಡ್ಕೋಬೇಕು, ಇಲ್ಲಿ ಒಕಾಂಕೋನು ಕೂಡ ಒಬ್ಬ ವ್ಯಕ್ತಿ ಅದಾನ, ಅವನು ಒಬ್ಬ ಮನುಷ್ಯ ಇದಾನ, ಅವಂಗೂ ಫೀಲಿಂಗ್ಸ್ ಇದಾವ ಅಂತ ಹೇಳಿ ತಿಳ್ಕೊಬೇಕು. ನೆಕ್ಸ್ಟ್ ಪಾರ್ಟ್, ಫೈನಲ್ ಪಾರ್ಟ್ ಒಳಗೆ ನೋಡ್ತೀವಿ ನಾವು, ಈ ಒಂದು ಕ್ಲಾನ್ಸ್ ಮ್ಯಾನ್ ಒಂದು ಸಂಪ್ರದಾಯ ಪ್ರಕಾರ ಒಂದು ಏನೋ ಆಟ ಮಾಡ್ತಿರ್ತಾರೆ. ಆ ಟೈಮ್ದಾಗ ಈ ಕ್ಲಾನ್ಸ್ ಮ್ಯಾನ್ ಅಂದ್ರೆ ಒಬ್ಬ ಹೈಯೆಸ್ಟ್ ವ್ಯಕ್ತಿನ ಕೊಲ್ತಾರ. ಅದೇನಪ್ಪ ಅಂತಂದ್ರೆ ಅರ್ತ್ ಗಾಡೆಸ್ ವಿರುದ್ಧ ಇರ್ತೈತಿ. ಅದ್ರ ಸಂಬಂಧ ಆ ಸಾವಿನ ಪರವಾಗಿ ಏನು ಮಾಡ್ತಾರಪ್ಪ ಅಂತಂದ್ರೆ 7 ವರ್ಷ ಬಹಿಷ್ಕಾರ ಮಾಡ್ತಾರ ಒಕಾಂಕೋ ಮತ್ತು ಒಕಾಂಕೋನ್ ಫ್ಯಾಮಿಲಿ ಒಳಗೆ. ಅವ್ರು ಎಂಬಾಂತಾಗ ಹೋಗ್ತಾರೆ ತನ್ನ ತಾಯಿ ಊರಿಗೆ. ಅಲ್ಲಿಂದ ವಾಪಸ್ ಅದ ಟೈಮ್ದಾಗ ಏನಪ್ಪ ಅಂತಂದ್ರೆ ಈ ಕ್ರಿಶ್ಚಿಯನ್ ಮಿಷನರೀಸ್ ಬಂದಿರ್ತಾರ, ಅವರು ನೋವೇನು ಕನ್ವರ್ಟ್ ಮಾಡ್ತಾರ. ಆಮೇಲೆ ಇಲ್ಲಿ ವಾಪಸ್ ಬರ್ತಾನೆ ನಾವು ಇಕ್ಮೆಫುನ ವಾಪಸ್ ಬಂದಾಗ ಅಲ್ಲಿ ನೋಡ್ತಾನೆ, ಅಲ್ಲಿಯೂ ಎಲ್ಲರೂ ಜನ ಚೇಂಜ್ ಆಗ್ತಿರ್ತಾರ. ದಂಗೆ ಎಬ್ಬಿಸಿದಾಗ ಪೊಲೀಸ್ ಅರೆಸ್ಟ್ ಮಾಡ್ತಾರ. ಅರೆಸ್ಟ್ ಮಾಡಿಂದ ಮತ್ತೆ ಅವ ವಾಪಸ್ ಬರ್ತಾನ್ರಿ. ಬಂದಾಗ ಏನಾಗತ್ತಪ್ಪ ಅಂತಂದ್ರೆ, ನನ್ನ ಜೊತೆ ನೀವು ನಂಗೆ ಸಾಥ್ ಕೊಡ್ರಿ, ನಾವು ಒಂದು ಏನಪ್ಪ ಅಂತಂದ್ರೆ ಫೈಟ್ ಮಾಡೋಣ ಅಂತ ಹೇಳಿ ಅನ್ಕೊಂತಾರ. ಬಟ್ ನೋ ಮೈ ಡಿಯರ್ ಸ್ಟೂಡೆಂಟ್ಸ್, ನೋ ಒನ್ ವಾಸ್ ರೆಡಿ. ಅವಾಗ ತನಗೇನೂ ಮಾಡೋಕ್ಕಾಗಲಿಲ್ಲ, ತನ್ನ ಕಲ್ಚರ್ನ ಉಳಿಸ್ಕೋಕ್ಕಾಗಲಿಲ್ಲ ಅಂತ ಹೇಳಿ ಅವ್ನಿಗೆ ದುಃಖ ಪಡ್ಕೊಂಡು ಏನು ಮಾಡ್ತಾನ ಅಂದ್ರೆ ತನ್ನ ಪ್ರಾಣನ ತಾನ ಕಳ್ಕೊಂಡ್ಬಿಡ್ತಾನ. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ದಿಸ್ ಇಸ್ ಅ ಸ್ಟೋರಿ. ಐ ಹೋಪ್ ಯು ಅಂಡರ್ಸ್ಟುಡ್. Okonkwo's disillusioned by the changes in his society and feeling helpless in the face of colonizers ultimately takes his own life by hanging himself. His death is a tragic commentary on the collapse of traditional Igbo culture and the destructive impact of colonialism. The novel closes with a British official reflecting on Okonkwo's suicide as a mere incident. Namige already ಹೇಳೀನಿ, mere incident ಅನ್ನೋ ಒಂದು ಮಾತನ್ನ ಮೂಲಕ ಕ್ಲೋಸ್ ಮಾಡಿಬಿಡ್ತಾರೆ, underscoring the colonialist ability to understand or appreciate the complexities of the people they seek to control. Yes my dear students, ಮ್ಯಾಲಿನ ಪ್ಯಾರಾಗ್ರಾಫ್ನ ಇಲ್ಲಿ ಮತ್ತೊಮ್ಮೆ ರಿಪೀಟ್ ಆಗೈತೆ, ಎಕ್ಸ್ಟ್ರೀಮ್ಲಿ ಸಾರಿ. ನೆಕ್ಸ್ಟ್ ನೋಡ್ರಿ, ಥೀಮ್ಸ್. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಥೀಮ್ಸ್ ಇಂಪಾರ್ಟೆಂಟ್ ಇವ. ಯಾವ ಥೀಮ್ಗಳು ನೋಡ್ರಿ, ಟ್ರೆಡಿಷನ್ ವರ್ಸಸ್ ಚೇಂಜ್. ಟ್ರೆಡಿಷನ್ ಇವ್ರು ಇಗ್ಬೋ ಟ್ರೆಡಿಷನ್ ಆಗಿರ್ಬೋದು. ಆಮೇಲೆ ಚೇಂಜ್ ಯಾವ್ದು ಬರ್ತದ್ರಿ, ಕ್ರಿಶ್ಚಾನಿಟಿ. ನಾ ಭಾಳ ಓದ್ಕೋತ ಹೋಗಿಲ್ಲ, ನಿಮ್ಗೆ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಜಸ್ಟ್ ನೋಡ್ಕೊಂತ ಹೋಗ್ರಿ. ಟ್ರೆಡಿಷನ್ ಮತ್ತು ಚೇಂಜ್. ಟ್ರೆಡಿಷನ್ ಅಂದ್ರೆ ಏನ್ರಿ, ಇಗ್ಬೋ ಕಲ್ಚರ್ ಟ್ರೆಡಿಷನ್ ಅವ್ರದ್ದು. ಚೇಂಜ್ ಹೆಂಗೆ ಆಗ್ತಾರ, ಕ್ರಿಶ್ಚಾನಿಟಿ ಒಳಗೆ ಆಗ್ತಿರ್ತಾರ. ಸೊ ಅದ್ರ ನಡಕ್ಕೆ ಇದು ಒಂದು ಮೇನ್ ಥೀಮ್ ಆಗಿಬಿಡ್ತೈತಿ. ನೆಕ್ಸ್ಟ್ ಮಸ್ಕ್ಯುಲಿನಿಟಿ ಆ್ಯಂಡ್ ಪವರ್. ಎಸ್, ಮಸ್ಕ್ಯುಲಿನಿಟಿ ಎದಕ್ಕಪ್ಪ ಅಂತಂದ್ರೆ ಇಲ್ಲಿ ಒಕಾಂಕೋ ಕಂಟ್ರೋಲ್ ಇಟ್ಕೊಂಡಿರ್ತಾನೆ. ಯಾರ ಮೇಲೆ ಕಂಟ್ರೋಲ್ ಇಟ್ಟಿರ್ತಾನ, ತನ್ನ ಹೆಂಡತಿರ ಮೇಲೆ ಆಗಿರ್ಬೋದು, ಅಥವಾ ಇಲ್ಲಿ ವುಮೆನ್ ಬಹಳಷ್ಟು ಸಫರ್ ಆಗ್ತಿರ್ತಾರ ಈ ಒಂದು ಇಗ್ಬೋ ಸೊಸೈಟಿ ಒಳಗೆ. ಅದ್ರ ಬಗ್ಗೆ ಮಸ್ಕ್ಯುಲಿಟಿ ಮತ್ತು ಅವ್ರಿಗೆ ಇರುವಂಥ ಪವರ್ಸ್ ಬಗ್ಗೆ ಹೇಳ್ತಾರೆ ಇಲ್ಲಿ ನೋಡ್ರಿ. ಒಕಾಂಕೋಸ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಮಸ್ಕ್ಯುಲಿಟಿ ಇಸ್ ಡೀಪ್ಲಿ ಟೈಡ್ ಟು ದ ಸ್ಟ್ರೆಂತ್, ಅಗ್ರೆಷನ್, ರಿಜೆಕ್ಷನ್ ಆಫ್ ಎನಿಥಿಂಗ್ ಪರ್ಸೀವ್ಡ್ ಆಸ್ ವೀಕ್ ಆರ್ ಫೆಮೈನ್. ಸೊ ಏನಾದರೂ ಯಾರಾದರೂ ವೀಕ್, ಯಾರಿಗಾರ ಒಂದು ಇಮೋಷನ್ ತೋರಿಸೋದು ವೀಕ್ ಅನ್ಕೊಂಡಿರ್ತಾನ. ಹೀಸ್ ಫಿಯರ್ ಫಾರ್ appearing weak drives much of his behavior and ultimately his downfall. Achebe critiques this rigid definition as masculinity, showing how it isolates Okonkwo from those he loves and contributes to his tragic fate. ಎಸ್, ಒಕಾಂಕೋ ನೋಡ್ರಿ ಇಕ್ಮೆಫುನನ್ನು ಭಾಳಷ್ಟು ಲೈಕ್ ಮಾಡ್ತಿರ್ತಾನೆ. ನಾವು ಹೇಳಿದಪ್ಪ ಅಂತಂದ್ರೆ ಇಕ್ಮೆಫುನನ್ನು ಅವ್ರು ಬಿಟ್ಬಿಡ್ತಿದ್ರು. ಆದ್ರೆ ನಾವು ಏನು ಮಾತಾಡಂಗಿಲ್ಲ, ತಾ ವೀಕ್ ಅದನಿ, ತಾಂಗೂ ಮಾಯ ಮಾಡೋದು ಇರ್ತೈತಿ ಅಂತ ಹೇಳಿ ತೋರಿಸ್ಕೊಟ್ಟಪ್ಪ ಅಂತಂದ್ರೆ ಯಾರೂ ಜನ ನಂಗೆ ದೊಡ್ಡವ ಅನ್ನಂಗಿಲ್ಲ ಅಂತ ಹೇಳಿ ಮಾಡ್ತಾನೆ. ಅವನು ಕೊಲಾಕ್ ಮುಂದೆ ಮಾಡ್ತಾನೆ. ನೆಕ್ಸ್ಟ್ ಫೇಟ್ ಆ್ಯಂಡ್ ಫ್ರೀ ವಿಲ್. ಫೇಟ್ ಅಂದ್ರೆ ಹಣೆ ಬರಹ ಮತ್ತು ಸ್ವಂತ ಇಚ್ಛೆ, ನನಗೇನು ಬೇಕು ಅದನ್ನ ಮಾಡ್ತೇನೆ ಅಂತ ಹೇಳಿ ಅದನ್ನು ತೋರಿಸ್ತಾರೆ ಇಲ್ಲಿ. ಆ ಒಂದು ಕಾನ್ಸೆಪ್ಟ್ನಿ ನೋಡ್ರಿ, ಸ್ಕ್ರೀನ್ಶಾಟ್ ಹೊಡ್ಕೋರಿ, ಓದ್ರಿ ಅದನ್ನ. ನೆಕ್ಸ್ಟ್ ಪಾಯಿಂಟ್, ಎದಕ್ಕಿಷ್ಟು ಗಡಬಡಿ ಮಾಡೋದನಪ್ಪ ಅಂತಂದ್ರೆ ಟೈಮ್ ಇಲ್ಲ ಮೈ ಡಿಯರ್ ಸ್ಟೂಡೆಂಟ್ಸ್. ಆಲ್ರೆಡಿ 38 ಮಿನಿಟ್ಸ್ ಆಗೈತಿ. ನೀವು ದೊಡ್ಡ ವಿಡಿಯೋ ಅದು ಅಂದ್ರೆ ಯಾರೂ ಲೈಕ್ ಮಾಡಂಗಿಲ್ಲ. ನೆಕ್ಸ್ಟ್ ನೋಡ್ರಿ, ಕೊಲೊನಿಯಲಿಸಮ್ ಆ್ಯಂಡ್ ಇಟ್ಸ್ ಕಾನ್ಸಿಕ್ವೆನ್ಸಸ್. ಕೊಲೊನಿಯಲಿಸಮ್ ಮತ್ತು ಅದರ ಒಂದು ಕಾನ್ಸಿಕ್ವೆನ್ಸಸ್ ಏನಿದಾವೆ ಅಂತ ಹೇಳಿ ನೋಡ್ತೀವಿ. ಕಾನ್ಸಿಕ್ವೆನ್ಸಸ್ ಅಂದರೆ ಇಂಪ್ಯಾಕ್ಟ್, ಸೊಸೈಟಿ ಮೇಲೆ ಆಗುವಂಥ ಇಂಪ್ಯಾಕ್ಟ್. ಕೊಲೊನಿಯಲಿಸಮ್ ಮತ್ತು ಅದರ ಒಂದು ಪ್ರಭಾವ ಏನೆಲ್ಲ ಇತ್ತು ಅನ್ನೋದ್ರ ಬಗ್ಗೆ ಈ ಒಂದು ಪರ್ಟಿಕ್ಯುಲರ್ ನಾವೆಲ್ ಒಳಗೆ ನಾವು ಇದು ಒಂದು ಥೀಮ್ನ ನೋಡ್ತೀವಿ. ಎಸ್, ನಾವು ದ ಫೈನಲ್ ಸ್ಟೇಜ್ ಮೈ ಡಿಯರ್ ಸ್ಟೂಡೆಂಟ್ಸ್, ಕನ್ಕ್ಲೂಷನ್. ಥಿಂಗ್ಸ್ ಫಾಲ್ ಅಪಾರ್ಟ್ ಪ್ರೊವೈಡ್ಸ್ ಅ ಪವರ್ಫುಲ್ nuanced examination of the Igbo society response to the twin forces of internal strife and European colonialism. Okonkwo's personal tragedy reflects the larger tragedy of cultural disruption, loss, and identity crisis faced by many African communities during the period of history. So things fall apart ಏನು ತೋರಿಸಿದಪ್ಪ ಅಂತಂದ್ರೆ ಇಗ್ಬೋ ಸೊಸೈಟಿ ಬಗ್ಗೆ ತೋರಿಸತಿ. ಆಮೇಲೆ ಟ್ವಿನ್ ಫೋರ್ಸಸ್ ಆಫ್ ಇಂಟರ್ನಲ್ ಸ್ಟ್ರೈಫ್ ಆ್ಯಂಡ್ ಯುರೋಪಿಯನ್ ಕೊಲೊನಿಯಲಿಸಮ್, ಎರಡು ಫೋರ್ಸಸ್ ಬಗ್ಗೆ ಹೇಳ್ತೈತಿ. ಒಂದು ಇಗ್ಬೋ ಟ್ರೆಡಿಷನ್ ಮತ್ತು ಯುರೋಪಿಯನ್ ಕೊಲೊನಿಯಲಿಸಮ್ ಎರಡೂ ಒಂದು ಫೋರ್ಸ್ ಹೆಂಗಿದ್ದು ಅನ್ನೋದ್ರ ಬಗ್ಗೆ ತೋರಿಸಿದ್ದು ಈ ಒಂದು ಪರ್ಟಿಕ್ಯುಲರ್ ನಾವೆಲ್ಲ. ಆಮೇಲೆ
ಕಲ್ಚರಲ್ ಡಿಸರ್ಪ್ಷನ್ ಆಗಿರ್ಬೋದು, ಲಾಸ್ ಆಗಿರ್ಬೋದು, ಐಡೆಂಟಿಟಿ ಕ್ರೈಸಿಸ್ ಆಗಿರ್ಬೋದು, ಇವೆಲ್ಲ ಮೇನ್ ಥೀಮ್ಸ್ ಯಾವಪ್ಪ ಅಂತಂದ್ರೆ ಈ ಒಂದು ನಾವೆಲ್ದ. ಆಮೇಲೆ ಹಿಸ್ಟ್ರಿ ಒಳಗೆ ಯಾವ ರೀತಿ ಒಂದು ಇಗ್ಬೋ ಟ್ರೆಡಿಷನ್ ಆಗಿರ್ಬೋದು ಅಥವಾ ಆಫ್ರಿಕನ್ ಜನ ಹೆಂಗೆ ಒಂದು ಪ್ರಾಬ್ಲಮ್ಗೆ ಒಳಗಾದ್ರು ಈ ಕೊಲೊನಲಿಸಮ್ ಇಂದ ಅಂತಂದು ಹೇಳಿ ಈ ಒಂದು ನಾವೆಲ್ಲ ಪೋರ್ಟ್ರೇ ಮಾಡ್ತೈತಿ. ದ ನಾವೆಲ್ ಈಸ್ celebrated for its deep cultural insight, rich character development, and its portrayal of the clash between traditional African society and Western imperialism. ಸೊ ಈ ಒಂದು ಪರ್ಟಿಕ್ಯುಲರ್ ಸ್ಟೋರಿ ಏನು ಹೇಳ್ತಪ್ಪ ಅನ್ನೋದು ಟ್ರೆಡಿಷನಲ್ ಆಫ್ರಿಕನ್ ಸೊಸೈಟಿ ಬಗ್ಗೆ ಹೇಳ್ತೈತಿ. ಆಮೇಲೆ ವೆಸ್ಟರ್ನ್ ಇಂಪೆರಿಯಲಿಸಮ್ ಹೆಂಗಿತ್ತು, ಇಂಪೆರಿಯಲಿಸಮ್ ಅಂದ್ರೆ ವಸಾಹತುಶಾಹಿ ಹೇಳಿ ನಿಮಗೆ ಅದು ಹೆಂಗಿತ್ತು, ಯಾವ ರೀತಿ ಒಂದು ಬದಲಾವಣೆ ತಂತು ಅಂತಂದು ಹೇಳಿ ಈ ಒಂದು ಪರ್ಟಿಕ್ಯುಲರ್ ನಾವೆಲ್ ಮೂಲಕ ನಮಗೆ ತಿಳಿತೈತಿ. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ದ್ಯಾಟ್ ಈಸ್ ಇಟ್. ನೀವು ಇಲ್ಲಿವರೆಗೂ ವಿಡಿಯೋ ನೋಡಿದಿರಪ್ಪ ಅಂತಂದ್ರೆ ಐ ಆಮ್ ಡೆಫಿನೆಟ್ಲಿ ಶೋರ್ ದ್ಯಾಟ್ ನೀವು ಸಬ್ಸ್ಕ್ರೈಬ್ ಮಾಡಿರ್ತಾರೆ ಅಂತ ಅನ್ಕೊಂಡಿನಿ. ಆಮೇಲೆ ಈ ವಿಡಿಯೋ ನಿಮ್ಮ ಸಂಬಂಧ ಮಾಡಿದ್ದೀನಿ, ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಆಮೇಲೆ ಲೈಕ್ ಕೊಡೋದನ್ನ ಮರೆಯಕ್ಕೆ ಹೋಗ್ಬೇಡ್ರಿ. ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಮೇಲೆ ವಿಡಿಯೋ ಮಾಡಬೇಕಂತ ಹೇಳಿ ಪ್ಲೀಸ್ ಡು ಸಜೆಸ್ಟ್ ಮೀ ಇನ್ ದ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು ವೆರಿ ಮಚ್. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ ಮೈ ಡಿಯರ್ ಸ್ಟೂಡೆಂಟ್ಸ್. ಥ್ಯಾಂಕ್ ಯು.